ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್. ದರ್ಶನ್ ಅನ್ನ ಬೇರೆ ರೂಟ್ ನಿಂದ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮೂರು ಪೊಲೀಸ್ ವಾಹನಗಳ ಭದ್ರತೆಯಲ್ಲಿ ದರ್ಶನ್ ಶಿಫ್ಟ್. ಎಸಿಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ಬಳ್ಳಾರಿ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮೇಕ್ರಿ ಸರ್ಕಲ್ ಆದ್ಮೇಲೆ ದರ್ಶನ್ ಇದ್ದ ಜೀಪ್ ಮಾರ್ಗ ಬದಲಾವಣೆಯಾಗಿದೆ. ಮಾಧ್ಯಮಗಳ ಕಣ್ತಪ್ಪಿಸಿ ಬಳ್ಳಾರಿ ರಸ್ತೆಯಲ್ಲಿ ಪೊಲೀಸರು ಹೊರಟಿದ್ದಾರೆ. ಭದ್ರತೆ ದೃಷ್ಟಿಯಿಂದ ಆಂಧ್ರ ಮೂಲಕ ದರ್ಶನ್ ಪ್ರಯಾಣ. ಸುಮಾರು 9 ಗಂಟೆ ಹೊತ್ತಿಗೆ ಬಳ್ಳಾರಿ ತಲುಪೋರಿದ್ದಾರೆ ದರ್ಶನ್. 69 ದಿನ ಆದ್ಮೇಲೆ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದು. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆಂಧ್ರ ಮೂಲಕ ದರ್ಶನ್ ಅನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. 3 ಪೊಲೀಸ್ ವಾಹನಗಳ ಭದ್ರತೆಯಲ್ಲಿ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಎಸಿಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ಬಳ್ಳಾರಿ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಮೇಕ್ರಿ ಸರ್ಕಲ್ ಹತ್ರದಿಂದ ಜೀಪ್ ಮಾರ್ಗ ಬದಲಾವಣೆಯಾಯಿತು. ಭದ್ರತೆಯ ದೃಷ್ಟಿಯಿಂದ ಆಂಧ್ರ ಮೂಲಕ ದರ್ಶನ್ ಪ್ರಯಾಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಫೋಟೋ, ವಿಡಿಯೋಗಳು ವೈರಲ್ ಆಗಿದ್ದವು. ವಿಲ್ಸನ್ ಗಾರ್ಡನ್ ನಾಗನ ಸಂಘದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇತ್ತು. ಲಕ್ಷ ಲಕ್ಷ ಬೆಲೆ ಬಾಳುವ ಗಿಫ್ಟ್ಗಳು ಬಂದು ಬೀಳ್ತಾ ಇದ್ವು. ಅದರ ಎಫೆಕ್ಟ್ ಈಗ ನೀವು ನೋಡ್ತಾ ಇದ್ದೀರಾ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನಿರಂತರ ಫಾಲೋ ಅಪ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ವಿಜುವಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ರಿಪೋರ್ಟರ್ಸ್ ಕೂಡ ರೆಡಿ ಆಗಿದ್ದಾರೆ. ಬೆಂಗಳೂರಿನಿಂದ ಕಿರಣ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಳ್ಳಾರಿಯಿಂದ ನರಸಿಂಹಮೂರ್ತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್ ಇಬ್ರು ಕೂಡ ಲೈವ್ ನಲ್ಲಿದ್ದಾರೆ. ಕಿರಣ್, ಎಷ್ಟು ಗಂಟೆಗೆ ಅವರನ್ನು ದರ್ಶನ್ ಮತ್ತು ಇಡೀ ಗ್ಯಾಂಗನ್ನು ಬೇರೆ ಬೇರೆ ವಾಹನಗಳಲ್ಲಿ ಕರೆದುಕೊಂಡು ಹೋಗಲಾಯಿತು? ಪ್ರಶಾಂತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಪ್ಪನಗರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜಾತಿಥ್ಯ ನೀಡಿದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಹಿನ್ನೆಲೆಯಲ್ಲಿ ಸುಮಾರು 4 ಗಂಟೆ 15 ನಿಮಿಷಕ್ಕೆ ಎಲ್ಲಾ ಗಾಡಿಗಳನ್ನ ರೆಡಿ ಮಾಡ್ಕೊಳ್ತಾರೆ. ಆಗ್ನೇಯ ವಿಭಾಗ ಪೊಲೀಸರು ಮತ್ತೆ ಪಶ್ಚಿಮ ವಿಭಾಗ ಪೊಲೀಸರು ಏನಿದ್ದಾರೆ ಇಬ್ರು ಸಹ ಎಲ್ಲಾ ಸಿದ್ಧತೆ ಮಾಡ್ಕೊಂತಾರೆ. 4 ವಾಹನಗಳನ್ನ ತರ್ತಾರೆ. 4 ವಾಹನಗಳಲ್ಲಿ ಅದರಲ್ಲಿ ಎಲ್ಲಾ ಆರೋಪಿಗಳನ್ನ ಯಾರ್ಯಾರು ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು, ವಿಜಯಪುರ, ಬೆಳಗಾವಿ ಮತ್ತೆ ಧಾರವಾಡ ಇತರೆ ಜೈಲುಗಳೇನಿದಾವೆ ಆ ಆರೋಪಿಗಳನ್ನ ಟಿಟಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಂತರ 3 ಜೀಪ್ಗಳಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ದರ್ಶನ್ ಅನ್ನ ಕರೆದೊಯ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ಪರಪ್ಪನಗರದಿಂದ ಈ ಆರೋಪಿಗಳು ಹೊರಟ ನಂತರ 3 ಜೀಪ್ಗಳಲ್ಲಿ ಎಸಿಪಿ ಭರತ್ ರೆಡ್ಡಿ ನೇತೃತ್ವದ ತಂಡ ಏನಿದೆ ಅವರು ಮಾಧ್ಯಮಗಳನ್ನ ಕಣ್ತಪ್ಪಿಸಿ ಮೇಕ್ರಿ ಸರ್ಕಲ್ ವರೆಗೂ ಸಹ ಬರ್ತಾರೆ. ನಂತರ ಅಲ್ಲಿಂದ ಜೀಪ್ಗೆ ಶಿಫ್ಟ್ ಮಾಡಿ ದರ್ಶನ್ ಅನ್ನ ಬೇರೆ ಕಡೆ ಅಂದ್ರೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ರೂಟ್ಗೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ದರ್ಶನ್ ಭದ್ರತಾ ದೃಷ್ಟಿಯಿಂದ ದರ್ಶನ್ ಅನ್ನ ಯಾವ ಮಾರ್ಗದಲ್ಲಿ ಹೋಗ್ತೀವಿ ಅನ್ನೋದು ರೂಟ್ ಅನ್ನ ತಪ್ಪಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಮೊದಲು ಪ್ಲಾನ್ ಇದ್ದಿದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಯಶವಂತಪುರ, ನೆಲಮಂಗಲ, ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ ಮಾರ್ಗವಾಗಿ ಬಳ್ಳಾರಿಗೆ ತಲುಪಬೇಕು ಅಂತ ಹೇಳಿ ಮೊದಲು ಪೊಲೀಸರು ಪ್ಲಾನ್ ಮಾಡ್ತಾರೆ. ಯಾವಾಗ ಭದ್ರತಾ ದೃಷ್ಟಿ ಇರ್ಬೋದು, ಆಮೇಲೆ ಫ್ಯಾನ್ಗಳು ಸೇರ್ಬೋದು, ಮತ್ತೆ ಜನ ಯಾರಾದ್ರೂ ಸಹ ಗ್ಯಾದರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಮಾರ್ಗವನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಪರಪ್ಪನಗರದಿಂದ ಅಲ್ಲಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬರ್ತಾರೆ. ಸಿಲ್ಕ್ ಬೋರ್ಡ್ ಇಂದ ರಿಂಗ್ ರೋಡ್ ಅಲ್ಲಿ ಹೆಬ್ಬಾಳ ತಲುಪ್ತಾರೆ. ಹೆಬ್ಬಾಳದಿಂದ ಯಲಹಂಕ ತಲುಪಿ ಯಲಹಂಕದಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಬಾಗೇಪಲ್ಲಿ ತಲುಪ್ತಾರೆ. ನಂತರ ಅನಂತಪುರ ಮಾರ್ಗವಾಗಿ
ಬಳ್ಳಾರಿಗೆ ಈಗ ಹೋಗ್ತಾ ಇರ್ತಕ್ಕಂಥದ್ದು. ACP ಭರತ್ ರೆಡ್ಡಿ ನೇತೃತ್ವದ ತಂಡ ಏನಿದೆ ಆ ಮಾರ್ಗವನ್ನ ಬದಲಾವಣೆ ಮಾಡಿ ಆರೋಪಿ ನಟ ದರ್ಶನ್ ಅನ್ನ ಕರೆದೊಯ್ತಿರ್ತಕ್ಕಂಥದ್ದು. ಪ್ರಶಾಂತ್, ಕಿರಣ್, ಎಷ್ಟು ವಾಹನಗಳಿವೆ ಅಂದರೆ ದರ್ಶನ್ನ ಬಳ್ಳಾರಿ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ವಾಹನಗಳ ಸಂಖ್ಯೆ ಎಷ್ಟು, ಮತ್ತು ದರ್ಶನ್ ಜೊತೆ ಇರ್ತಕ್ಕಂಥ ಗ್ಯಾಂಗ್ ಮೆಂಬರ್ಸ್ ಯಾರಿದ್ದಾರೆ, ಯಾರ್ಯಾರನ್ನು ಯಾವ್ಯಾವ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ? ಗೊತ್ತಿರ್ತಕ್ಕಂಥ ಹೆಸರುಗಳಿಗೆ ಪ್ರದೋಷ್ ಗೊತ್ತಿದೆ, ಪವಿತ್ರರನ್ನು ಐ ಡೋಂಟ್ ಥಿಂಕ್ ಅವರು ಶಿಫ್ಟ್ ಮಾಡ್ತಾ ಇಲ್ಲ. ಈ ರೀತಿ ಗೊತ್ತಿರ್ತಕ್ಕಂಥ ಹೆಸರುಗಳನ್ನು ಕೇಳಿದರೆ ಯಾವ್ಯಾವ ಜೈಲಿಗೆ ಯಾರ್ಯಾರನ್ನು ಶಿಫ್ಟ್ ಮಾಡಲಾಗ್ತಾ ಇದೆ? ಖಂಡಿತ. ಈಗ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಉಳಿದಂತೆ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನ ಸಹ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅದರಲ್ಲಿ ಪವನ್, ರಾಘವೇಂದ್ರ, ನಂದೀಶ್ ಇವ್ರು 3 ಮಂದಿಯನ್ನ ಮೈಸೂರು ಜೈಲ್ಗೆ ಭದ್ರತಾ ದೃಷ್ಟಿಯಿಂದ ಶಿಫ್ಟ್ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಜಗದೀಶ್ ಅನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಧನ್ರಾಜನ್ನ ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಉಳಿದಂತೆ ವಿನಯ್ ಏನಿದ್ದಾನೆ, ದರ್ಶನ್ ಅವರ ಆಪ್ತ ಸ್ಟೋನಿ ಬ್ರೋಕ್ ಓನರ್ ಆಗಿರ್ತಕ್ಕಂಥ ವಿನಯ್ ದರ್ಶನ್ಗೆ ರೈಟ್ ಹ್ಯಾಂಡ್ ಆಗಿದ್ದ. ಹೀಗಾಗಿ ಅವನನ್ನು ಸಹ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಏನಿದ್ದಾನೆ, ನಾಗರಾಜು ಸಹ ದರ್ಶನ್ ಅವರ ಆಪ್ತ ಆಗಿರೋದ್ರಿಂದ ಆತನನ್ನು ಸಹ ಜೊತೆಗಿಡಬಾರ್ದು ಅನ್ನೋ ಕಾರಣಕ್ಕೆ ಆತನನ್ನ ಗುಲ್ಬರ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ಲಕ್ಷ್ಮಣನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಪ್ರದೋಷ್ ಏನಿದ್ದಾನೆ, ಪ್ರದೋಷು ಸಹ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಈ ಪ್ರಕರಣದಲ್ಲಿ ಕೇಸನ್ನ ಡೀಲ್ ಮಾಡೋದಕ್ಕೆ ಮುಂದಾಗಿದ್ದ, ಪೊಲೀಸರಿಗೆ ಹಣ ಕೊಟ್ಟು ಡೀಲ್ ಮಾಡೋದಕ್ಕೆ ಮುಂದಾಗಿದ್ದ. ಹೀಗಾಗಿ ಆತನನ್ನು ಸಹ ಏನು ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ರು. ಅದೇ ರೀತಿ ಎಲ್ಲರನ್ನ ಸಹ ಈಗ ಈ ತಂಡ ಏನಿದೆ ಕರೆದೊಯ್ತಾ ಇರ್ತಕ್ಕಂಥ ACP ಏನು ರಂಗಪ್ಪ ತಂಡ ಏನಿದೆ ಅವರು ತುಮಕೂರು ಮಾರ್ಗವಾಗಿ ಚಿತ್ರದುರ್ಗಕ್ಕೆ ತೆರಳಿ ಬಳ್ಳಾರಿಗೆ ಬರ್ತಾ ಇಲ್ಲ. ಈಗ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ಅವರು ನೇರವಾಗಿ ಧಾರವಾಡ ಮೂಲಕ ಬೆಳಗಾವಿಗೆ ಹೋಗ್ತಾ ಇದ್ದಾರೆ. ಧಾರವಾಡದಲ್ಲಿ ಯಾರು ಆರೋಪಿ ಇದ್ದಾನೆ ಆತನನ್ನ ಅಲ್ಲಿ ಬಿಟ್ಟು ನಂತರ ಬೆಳಗಾವಿಗೆ ಹೋಗೋದಕ್ಕೆ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಸುಮಾರು 3 ಗಂಟೆಗೆ ಸುಮಾರಿಗೆ ಎಲ್ಲಾ ವಾಹನಗಳನ್ನ ತರ್ತಾರೆ. ಆಗ್ನೇಯ ವಿಭಾಗದಲ್ಲಿರ್ತಕ್ಕಂಥ ಎಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ ಕರೆಸ್ಕೊಂತಾರೆ. ರಾತ್ರಿನೇ ಸಹ ನೆನ್ನೆನೇ ಸಹ ಪ್ಲಾನ್ ಮಾಡಿದಂತೆ ಎಲ್ಲಾ ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥದ್ದು. ಸುಮಾರು 2 ವೈಟ್ ಕಲರ್ TTಗಳನ್ನ ತರ್ತಾರೆ. ಒಂದು KSRP ತುಕುಡಿ ಇರ್ತಕ್ಕಂಥ ಒಂದು ವಾಹನವನ್ನ ತರ್ತಾರೆ, ಒಂದು ಬ್ಲೂ ಕಲರ್ TTಯನ್ನ ತರ್ತಾರೆ. ಎಲ್ಲೋ ಒಂದ್ ಕಡೆ ಮಾಧ್ಯಮಗಳನ್ನ ಕಣ್ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಯಾರ್ಯಾರು ಯಾವ ವಾಹನದಲ್ಲಿ ಆರೋಪಿಗಳು ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಸ್ಪಷ್ಟವಾಗಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದಕ್ಕೆ ಎಲ್ಲಾ ಪ್ಲಾನ್ ಮಾಡ್ತಾರೆ. ACP DCP ಏನಿದೆ ಗಿರೀಶ್ ಬರ್ತಾರೆ, ಸಾರಾ ಫಾತಿಮಾ ಬರ್ತಾರೆ. ಎಲ್ಲರೂ ಸಹ ಪರಪ್ನಗರದಲ್ಲಿ ಸುಮಾರು 1.25 ಗಂಟೆಗಳ ಕಾಲ ಮೀಟಿಂಗ್ ಮಾಡ್ತಾರೆ. ಅಂದ್ರೆ 3 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ನಡೆಯುತ್ತೆ. ಯಾರ್ಯಾರು ಯಾವ ಕಡೆಯಿಂದ ಯಾವ ರೂಟಲ್ಲಿ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ನಂತರ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥದ್ದು. ನಂತರ 4:15ಗೆ ಎಲ್ಲಾ ವಾಹನಗಳು ಸಾರಾ ಫಾತಿಮಾ ಅವರ ವಾಹನ ಮೊದಲು ಬರುತ್ತೆ. ಈಗ ವಾಹನ ಎಲ್ಲಿದೆ? ಅವರ ವಾಹನ ಬರುತ್ತೆ. ಅದರಿಂದ ಒಂದು ಈಗ ವಾಹನ ಎಲ್ಲಿ ತಲುಪಿದೆ? ದರ್ಶನ್ ಇರ್ತಕ್ಕಂಥ ವಾಹನ ದರ್ಶನ್ ಇರ್ತಕ್ಕಂಥ ವಾಹನ ಬಾಗೇಪಲ್ಲಿ ಬಿಟ್ಟು ಅನಂತಪುರ ಕಡೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಪ್ರಶಾಂತ್, ಇನ್ನು ಕೆಲವೇ ಅಂದ್ರೆ 9 ಗಂಟೆ ಸುಮಾರಿಗೆ ಆರೋಪಿ ದರ್ಶನ್ ಇರ್ತಕ್ಕಂಥ ವಾಹನ ಏನಿದೆ 3 ಮಂದಿ ಆರೋಪಿ 3 ವಾಹನಗಳಲ್ಲಿ ಹೋಗ್ತಾ ಇದ್ದಾರೆ. 3 ಜೀಪ್ಗಳನ್ನ ತೆಗೆದುಕೊಂಡು ಭರತ್ ರೆಡ್ಡಿ ನೇತೃತ್ವದ ತಂಡ ಆ ಭದ್ರತೆಯನ್ನ ಮಾಡಿಕೊಂಡು ದರ್ಶನ್ ಅನ್ನ ಕರೆದೊಯ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಜೈಲಿಗೆ ಏನಿದೆ ಆ 9 ಗಂಟೆ ಅಷ್ಟಕ್ಕೆ ತಲುಪೋ ಸಾಧ್ಯತೆ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಶಾಂತ್, ಓಕೆ, ನಮ್ಮ ಜೊತೆಗೆ ಬಳ್ಳಾರಿ ವರದಿಗಾರ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಏನು ತಯಾರಿ ಮಾಡಿಟ್ಕೊಳ್ಳಲಾಗಿದೆ? ಯಾಕಂದರೆ ಭಾಳ ದೊಡ್ಡ VIP ಬರ್ತಾ ಇದ್ದಾರೆ. ಎಲ್ಲಿ ಹೋದಲ್ಲೆಲ್ಲ ಅವರ ಅಟಾಟೋಪ ಮುಂದುವರಿತಾ ಇರುತ್ತೆ. ಭಾಳ ದೊಡ್ಡ VIP ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈಗಾಗಲೇ ಕಳೆದ 2 ದಿನಗಳಿಂದ ಕೂಡ ಬಳ್ಳಾರಿಯಲ್ಲಿ ಏನು ಭಾರಿ ತಯಾರಿಯನ್ನು ಕೂಡ ಇಲ್ಲಿ ಮಾಡಿದೆ ಅಂತ ಹೇಳ್ಬೋದಾಗಿದೆ. ತಾವಿಲ್ಲಿ ದೃಶ್ಯಗಳು ನೋಡ್ತಿರೋದು ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡೋ ಮೂಲಕ ಅಂದರೆ ಜೈಲಿನ ಒಳಗೂ ಮತ್ತು ಜೈಲಿನ ಹೊರಗೂ ಯಾವುದೇ ರೀತಿಯಂಥ ಲೋಪದೋಷ ಆಗಬಾರ್ದು. ಬೆಂಗಳೂರಲ್ಲಿ ನಡೆದಂಥ ಯಾವುದೇ ಅವಘಡ ಬಳ್ಳಾರಿಯಲ್ಲಿ ನಡೆಯಬಾರದು. ಯಾಕಂದರೆ ಈಗಾಗಲೇ ಸರ್ಕಾರ ಈ ವಿಚಾರದಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಕಾರಾಗೃಹ ಇಲಾಖೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೂಡ ಕೊಟ್ಟಿದೆ. ಯಾವುದೇ
ಯಾವುದೇ ರೀತಿಯ ಅವಘಡ ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಒಂದು ಸಣ್ಣ ಅವಘಡ ನಡೆದು ಇಡೀ ರಾಜ್ಯಾದ್ಯಂತ ಕಾರಾಗೃಹ ಇಲಾಖೆಯ ಮೇಲೆ ಒಂದು ಅಪನಂಬಿಕೆ ಬರ್ತಕ್ಕಂಥ ಕೆಲಸ ಇಲ್ಲಿ ಆಗಿತ್ತು. ಹೀಗಾಗಿ ಅಂಥ ಯಾವುದೇ ಅಚಾತುರ್ಯ ಬಳ್ಳಾರಿಯ ಜೈಲಿನಲ್ಲಿ ಆಗಬಾರದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಹೇಳಿದಂತೆ ಬಳ್ಳಾರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಶೋಭಾ ರಾಣಿ ಅವರಾಗಿರ್ಬೋದು, ಅವ್ರ ಜೊತೆಗೆ ಸೂಪರಿಂಟೆಂಡೆಂಟ್ ಲತಾ ಅಂತ ಹೇಳಿದರೆ ನಿನ್ನೆ ಸಭೆಯ ಮೇಲೆ ಸಭೆಯನ್ನು ಮಾಡ್ತಾರೆ. ಯಾವುದೇ ರೀತಿಯಂಥ ಅವಘಡ ಆಗಬಾರ್ದು, ಪ್ರತ್ಯೇಕವಾದಂಥ ಬ್ಯಾರಿಕ್ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಏನು 9 ಡಾರ್ಮೆಟ್ರಿ ಹಾಲ್ಗಳಿದ್ದಾವೆ, ಅಲ್ಲಿ ಈಗಿರ್ತಕ್ಕಂಥ 385 ಕೈದಿಗಳನ್ನು ಅಲ್ಲಿ ಇರಿಸಲಾಗಿದೆ. ಪ್ರತ್ಯೇಕವಾದಂಥ 16 ಏನು ಸ್ಪೆಷಲ್ ಬ್ಯಾರಿಕ್ ಅಂತ ಅನ್ಬೋದು ಅಥವಾ ಹೈ ಸೆಕ್ಯೂರಿಟಿ ಭದ್ರತೆ ಇರತಕ್ಕಂಥ ಬ್ಯಾರಿಕ್ ಅನ್ಬೋದು. ಆ ಭದ್ರತಾ ಕೊಠಡಿ ಅಂದರೆ ಆ ಬ್ಯಾರಿಕ್ನ 15ನೇ ನಂಬರ್ನ ಬ್ಯಾರಿಕ್ನಲ್ಲಿ ಅವ್ರನ್ನ ಇರ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಈಗಾಗಲೇ ಹೇಳಿದಂತೆ ಈ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ 4-6 ಬಾರಿ ಕೂಡ ಭದ್ರತೆಯ ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥ ಅಧಿಕಾರಿಗಳು ಇನ್ನು ಯಾವುದೇ ಕ್ಷಣದಲ್ಲಿ ಅಂದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನು 1-1.5 ಗಂಟೆ ಅಂದರೆ 9ರಿಂದ 9:30 ಅಷ್ಟೊತ್ತಿಗೆ ಬಳ್ಳಾರಿ ರೀಚ್ ಆಗ್ತಕ್ಕಂಥ ದರ್ಶನ್ ಅವರಿಗೆ ಇದೇ ಮಾರ್ಗದ ಮೂಲಕ ಅಂದರೆ ಬಳ್ಳಾರಿ ಜೈಲಿಗೆ ಇರ್ತಕ್ಕಂಥದ್ದು ಇದೊಂದೇ ಮಾರ್ಗ, ಅಂದರೆ ಒಳಗಡೆ ಎಂಟ್ರೆನ್ಸ್ಗೆ ಇದೊಂದೇ ಮಾರ್ಗ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾರ್ಗಕ್ಕೆ ಬರ್ತಕ್ಕಂಥ 2 ಬದಿ ಒಂದು ದುರ್ಗಮಗುಡಿ ರಸ್ತೆ, ಮತ್ತೊಂದು SP ಸರ್ಕಲಿಂದ ಬರ್ತಕ್ಕಂಥ ರಸ್ತೆ ಇದೆ. 2 ಸರ್ಕಲಲ್ಲಿ ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಮುಖ್ಯ ದ್ವಾರದ ಬಳಿ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡುವ ಮೂಲಕ ಯಾವುದೇ ಅಭಿಮಾನಿಗಳು ಜೈಲಿನ ಮುಂಭಾಗದಲ್ಲಿ ಬರಬಾರ್ದು. ಯಾಕಂದರೆ ನಿನ್ನೆ ಒಂದಿಷ್ಟು ಎಡವಟ್ಟು ಆಗಿತ್ತು, ಒಂದಷ್ಟು ಜನ ಅಭಿಮಾನಿಗಳು ಗುಂಪಾಗಿ ಬಂದು ಜೈಲು ಮುಂದೆ ಜೈಕಾರ ಹಾಕಿರ್ತಕ್ಕಂಥ ಕೆಲಸ ಇಲ್ಲಿ ಆಗಿತ್ತು. ಹಾಗಾಗಿ ಇವತ್ತು ಯಾವುದೇ ರೀತಿಯಂಥ ಅವಘಡ ಆಗಬಾರದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಆರಂಭದಲ್ಲಿ ಅಂದರೆ ಜೈಲಿನ ಎಡಬದಿಯ 500 ಮೀಟರ್ ಆ ಕಡೆ, ಜೈಲಿನ ಬಲಬದಿಯ 500 ಮೀಟರ್ ಆ ಕಡೆ ಬ್ಯಾರಿಕೇಡನ್ನು ಹಾಕುವ ಮೂಲಕ ಯಾವುದೇ ಅಭಿಮಾನಿಗಳಾಗಿರ್ಬೋದು ಜನಸಾಮಾನ್ಯರು ಕೂಡ ಈ ರಸ್ತೆ ಮೇಲೆ ಬರದಂತೆ ತಡೆಯಲಾಗಿದೆ. ಹೀಗಾಗಿ ದರ್ಶನ್ ಅವರು ಜೈಲಿನ ಒಳಗಡೆ ಹೋಗುವವರೆಗೂ ಈ ನಿಷೇಧಾಜ್ಞೆ ಅಂದರೆ ಇದು ಒಂದು ರೀತಿಯಲ್ಲಿ ಅಲಿಖಿತ ನಿಷೇಧಾಜ್ಞೆಯನ್ನು ಹಾಕುವ ಮೂಲಕ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಅಭಿಮಾನಿಗಳನ್ನು ಹೊರಗಡೆ ನಿಯಂತ್ರಿಸೋದು ಒಂದು ಬಗೆ, ಆದರೆ ಒಳಗಡೆ ಬೆಂಗಳೂರು ಜೈಲಿನ ದೃಶ್ಯಗಳು ಹೊರಗಡೆ ಬಂದ ನಂತರ ಬಹುತೇಕ ಎಲ್ಲ ಜೈಲುಗಳಲ್ಲೂ ಕೂಡ ಇದೇ ರೀತಿಯ ಸವಲತ್ತುಗಳನ್ನು ಒದಗಿಸಲಾಗುತ್ತೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಒಳಗಡೆ ನೋಡಿ, ಬೇಸಿಕ್ ಸವಲತ್ತುಗಳು ಪ್ರತಿಯೊಬ್ಬರಿಗೂ ಸಿಗಬೇಕು. ದರ್ಶನ್ ಇರಲಿ, ಯಾವುದೇ ಕೈದಿ ಇರಲಿ, ಹ್ಯೂಮನ್ ರೈಟ್ಸ್ ಪ್ರಕಾರ ಹ್ಯುಮ್ಯಾನಿಟಿ ಇರ್ತಕ್ಕಂಥ ಶುದ್ಧ ಕುಡಿಯುವ ನೀರು, ಒಳ್ಳೆಯ ಆಹಾರ ಇವೆಲ್ಲವೂ ದೊರಕೋದ್ರಲ್ಲಿ ಯಾರಿಗೂ ಅಭ್ಯಂತರ ಇರಬಾರ್ದು. ಆದರೆ ಈ ರೀತಿಯ ವಿಶೇಷ ಸವಲತ್ತುಗಳನ್ನು VIP ಟ್ರೀಟ್ಮೆಂಟನ್ನು ಏನು ಕೊಡಲಾಗತ್ತೆ, ದುಡ್ಡಿದ್ದವರಿಗೆ ಕೊಡಲಾಗತ್ತೆ ಅಂತಕ್ಕಂಥದ್ದು ಬೆಂಗಳೂರು ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸ್ಪಷ್ಟವಾಗಿ ಕಾಣ್ತು. ಬಳ್ಳಾರಿಯಲ್ಲಿ ಇದ್ದು ಬಂದ ಒಬ್ಬ ವ್ಯಕ್ತಿ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಅವರು ಹೇಳಿದ್ದಾರೆ, ಏನು ವ್ಯತ್ಯಾಸ ಇಲ್ಲ ಬಿಡಿ, ಪರಪ್ಪನ ಅಗ್ರಹಾರದಲ್ಲೂ ಸಿಗುತ್ತೆ ಅಲ್ಲೂ ಸಿಗುತ್ತೆ ಅಂತ ಅಂದಿದ್ದಾರೆ. ಈ ಲಕ್ಷ ಗಿಫ್ಟ್ಗಳು ಬಂದು ಬೀಳೋದು, ಕಸ್ಟಮೈಸ್ಡ್ ಕಪ್ ಕೊಡೋದು ಇವೆಲ್ಲವೂ ಆಗದೇ ಇರೋ ಹಾಗೆ ಬಳ್ಳಾರಿ ಜೈಲಲ್ಲಿ ಅಧಿಕಾರಿಗಳು ನೋಡ್ಕೋಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಆ ವ್ಯವಸ್ಥೆ ಹೆಂಗಾಗಿದೆ, ಅದ್ರ ಬಗ್ಗೆ ಅಲರ್ಟ್ ಇದ್ದಾರಾ? ಹೊರಗಡೆ ಏನಾದರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಮತ್ತೆ 100 ಪೊಲೀಸರನ್ನ ಹಾಕಿ ಉಪಯೋಗ ಇಲ್ಲ, ಒಳಗಡೆ ಬೇಲಿಯೇ ಎದ್ದು ಹೊಲ ಮೈತಾ ಇದೆ. ಪ್ರಶಾಂತ್, ಬಳ್ಳಾರಿ ಜೈಲು ಬೇರೆ ಜೈಲಿಗಿಂತ ಒಂದಷ್ಟು ಭಿನ್ನ ಅಂತ ಹೇಳ್ಬೋದು. ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋಂಥ ಮಾತನ್ನು ನಾವು ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಕೂಡ ಸಣ್ಣ ಪುಟ್ಟ ಲೋಪದೋಷಗಳು ಮತ್ತು ಈ ಹಿಂದೆ ಆಗಿರ್ಬೋದು. ಆದರೆ ಮೊನ್ನೆ ದರ್ಶನ್ ಫೋಟೋ ಹೊರಗಡೆ ಬಂದು ಜೈಲಿನಲ್ಲಿ ಈ ರೀತಿಯಾದ ರಾಜಾತಿಥ್ಯ ಸಿಗ್ತದೆ ಅನ್ನತಕ್ಕಂಥ ವಿಷಯ ಜನಸಾಮಾನ್ಯರಿಗೂ ತಿಳಿದ ಬಳಿಕ ರಾಜ್ಯ ಸರ್ಕಾರ ಕಾರಾಗೃಹ ಇಲಾಖೆಯ ಮೂಲಕ ಒಂದು ಅಂದರೆ ಈ ರೀತಿಯಾಗಿ ಹೊರಗಡೆ ಹೋದರೆ ಜನಸಾಮಾನ್ಯರಿಗೆ ಜೈಲಿನ ಬಗ್ಗೆ ಏನು ಹೋಗುತ್ತೆ ಸಂದೇಶ? ಜೈಲ್ ಇಟ್ಸ್ ಮೀನ್ಸ್ ಇದು ಜಸ್ಟ್ ಲೈಕ್ ಒಂದು ರೆಸಾರ್ಟ್ ಥರ ಆಗಿಬಿಟ್ರೆ ಜನಸಾಮಾನ್ಯರಿಗೆ ತಪ್ಪು ಮಾಡೋದಾಗಿರ್ಬೋದು, ಜೈಲಿಗೆ ಬರೋದಾಗಿರ್ಬೋದು ಇವೆಲ್ಲವೂ ಸಣ್ಣ ವಿಷಯ ಅನ್ನೋಂಥ ಸಂದೇಶ ಹೊರಗಡೆ ಹೋಗ್ತದೆ ಅನ್ನೋಂಥ ಮಾಹಿತಿ ಮೇರೆಗೆ ಇದೀಗ ಕೇವಲ ಪರಪ್ಪನ ಅಗ್ರಹಾರ ಅಲ್ಲದೆ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಟೈಟ್ ಮಾಡಿದ್ದಾರೆ. ಈಗ ತಾವು ಹೇಳಿದಾಗೆ ಬೇಲಿಯೇ ಎದ್ದು ಹೊರ ಮೇಯ್ದಂಥ ಕಥೆ ಅಂದರೆ ಈಗ ಆ ಬೇಲಿಯನ್ನೇ ಟೈಟ್ ಆಗಿ ಮಾಡಿದ್ದಾರೆ. ಬಳ್ಳಾರಿ ಜೈಲಿನ ಸಿಬ್ಬಂದಿ ಅಂದರೆ ಸರಿಸುಮಾರಾಗಿ 385 ಕೈದಿಗಳಿಗೆ 100ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳಿದ್ದಾರೆ. ಹಾಗಾಗಿ ಈ ಬಾರಿ ಒಂದಷ್ಟು ಬೈಫರ್ಗೇಷನ್ ಮಾಡಿದ್ದಾರೆ. ಸಾಮಾನ್ಯ ಕೈದಿಗಳು 385 ಜನ ಸಾಮಾನ್ಯ ಕೈದಿಗಳಿರ್ತಕ್ಕಂಥ ಏನು ಡಾರ್ಮೆಟ್ರಿ ಹಾಲ್ಗಳೇ ಬೇರೆ ಪಕ್ಕದಲ್ಲಿದ್ದಾವೆ ಮತ್ತು ದರ್ಶನ್ ಅವರಿಗೆ ಹಾಕ್ತಕ್ಕಂಥ ಬ್ಯಾರಿಕೇಡ್ ಬೇರೆ ಮಾಡಿ ಜನಸಾಮಾನ್ಯರಿಗೂ ಅಥವಾ ಸಾಮಾನ್ಯ ಕೈದಿಗಳಿಗೂ ದರ್ಶನ್ ಸಿಗದೇ ಇರೋ ರೀತಿಯಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೇವಲ ದರ್ಶನ್ಗಾಗಿಯೇ ಬ್ಯಾರಿಕೇಡ್ನಲ್ಲಿ ಬೇರೆ ಬೇರೆ ರೀತಿಯಂಥ CC ಕ್ಯಾಮ್ರಾಗಳನ್ನು ಸೇರಿದಂತೆ ಹೆಚ್ಚುವರಿ ಸಿಬ್ಬಂದಿಯನ್ನು ಹಾಕುವ ಮೂಲಕ ಮೊದಲನೇದಾಗಿ
ಸ್ಪಷ್ಟವಾಗಿ ಸಿಬ್ಬಂದಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನಿನ್ನೆ ಒಂದು ಮೀಟಿಂಗಲ್ಲಿ ಭಾವನಾ ಒಂದು ಸ್ಪಷ್ಟ ಸಂದೇಶ ಕೊಡ್ತಾರೆ. ಯಾವ ಸಿಬ್ಬಂದಿ ಕೂಡ ಅಂಧಾಭಿಮಾನ ಇರ್ಬೋದು, ಅಭಿಮಾನ ಇರ್ಬೋದು, ಅಥವಾ ನಟ ಅನ್ನೋಂಥ ಒಂದು ಫೀಲಿಂಗ್ ಮೇಲೆ ಯಾವುದೇ ರೀತಿ ಅವರಿಗೆ ಹೆಲ್ಪ್ ಮಾಡೋಂಗಿಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ ನಮ್ಮೆಲ್ಲರಿಗೂ ಪಾಠ. ಹೀಗಾಗಿ ಬಳ್ಳಾರಿಯಲ್ಲಿ ಯಾವುದೋ ಒಬ್ಬ ಸಿಬ್ಬಂದಿ ಮಾಡಿದಂಥ ಎಡವಟ್ಟು, ಬಳ್ಳಾರಿಯ ಸಿಬ್ಬಂದಿ ಆಗಿರ್ಬೋದು ಅಥವಾ ಜೈಲು ಖೈದಿ ಆಗಿರ್ಬೋದು, ಯಾರೋ ಒಂದು ಸಣ್ಣ ಎಡವಟ್ಟು ಮಾಡಿದ್ರೆ ಅದು ಇಡೀ ಬಳ್ಳಾರಿ ಜೈಲಿಗೆ ಇರ್ತಕ್ಕಂಥ ಕಳಂಕ ಬರ್ತದೆ ಅಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಟೈಟಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ಬೋದಾಗಿದೆ ಭಾವನಾ. ಎಸ್, ಧನ್ಯವಾದ ನರಸಿಂಹಮೂರ್ತಿ, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ. 9:30 ಸುಮಾರಿಗೆ ದರ್ಶನ್ ಬಳ್ಳಾರಿ ಜೈಲು ತಲುಪುವ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆದರೆ ಬಳ್ಳಾರಿಯಲ್ಲೂ ಕೂಡ ಇಂಥ ಘಟನೆಗಳು ನಡೆದಿವೆ ಈ ಹಿಂದೆ ಅನ್ನೋದು ಮಾತಿದೆ. ಆದರೆ ಈಗ ಪರಪ್ಪನ ಅಗ್ರಹಾರಕ್ಕೆ ಬಂದಿರುವಂತಹ ಒಳ್ಳೆ ಹೆಸರೇನಿದೆಯಲ್ಲ, ಅದು ಬಳ್ಳಾರಿ ಜೈಲಿನ ಅಧಿಕಾರಿಗಳನ್ನ, ಅಲ್ಲಿನ ಸಿಬ್ಬಂದಿಯನ್ನ ಅಲರ್ಟ್ ಮಾಡಿವೆ. ನೋಡೋಣ ಏನಾಗುತ್ತೆ ಅಂತ. ಒಂದು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿನತ್ತ ದರ್ಶನ್ ಮತ್ತು ಇತರ ಸಂಗಡಿಗರು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ಲಕ್ಸುರಿ ಜೀವನ ದರ್ಶನ್ಗೆ ಇತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಇನ್ಫಾರ್ಮೇಶನ್ ಈಗಾಗಲೇ ಕೊಟ್ಟಿದ್ದೀವಿ. ಸುಮಾರು 6 ಲಕ್ಷ ಉಡುಗೊರೆ ವಿಲ್ಸನ್ ಗಾರ್ಡನ್ ನಾಗನಿಂದ ದರ್ಶನ್ಗೆ ಜೈಲಿನ ಒಳಗಡೆ ಸಿಕ್ಕಿತ್ತು. ಬ್ರ್ಯಾಂಡೆಡ್ ಶೂಸು, ಬಟ್ಟೆಗಳು, ಹೀಗೆ ಸುಮಾರು 6 ಲಕ್ಷದ ಗಿಫ್ಟ್ ವಿಲ್ಸನ್ ಗಾರ್ಡನ್ ನಾಗನಿಂದ ದರ್ಶನ್ಗೆ ಸಿಕ್ಕಿತ್ತು ಜೈಲಿನ ಒಳಗಡೆನೆ. ಮತ್ತು ದರ್ಶನ್ ಹೇಳ್ತಾ ಇದ್ದಿದ್ದು, ನನಗೆ ಮನೆ ಊಟ ಬೇಕು, ಬಟ್ಟೆ ಬೇಕು, ಬೆಡ್ ಬೇಕು, ಬೆಡ್ಶೀಟ್ ಬೇಕು, ಬುಕ್ಸ್ ಬೇಕು ಅಂತ ಮೇಲಿಂದ ಮೇಲೆ ಅರ್ಜಿಗಳನ್ನು ಹಾಕ್ಕೊಂಡಿದ್ದು. ಆದರೆ ಯಾವಾಗ ಈ ಫೋಟೋಗಳು, ವಿಡಿಯೋಗಳು ವೈರಲ್ ಆದವಲ್ಲ, ರಿಯಾಲಿಟಿ ಏನು ಅನ್ನೋದು ಜನರಿಗೆ ಗೊತ್ತಾಯಿತು. ಈಗ ಇದೇ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪ್ರಶಾಂತ್, ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಸುದ್ದಿಯಾದ ವಿಷಯ ಇದು. ವಿಚಾರಣಾಧೀನ ಖೈದಿಯೊಬ್ಬ ಒಳಗಡೆ ಕೂತು ಒಂದು ಲಕ್ಸುರಿ ಲೈಫ್ ಬದುಕೋದು, ಲಕ್ಷ ಲಕ್ಷ ಗಿಫ್ಟ್ಗಳು ಬಂದು ಆತನ ಮಡಿಲಿಗೆ ಬೀಳೋದು, ಕಸ್ಟಮೈಸ್ಡ್ ಕಪ್ ಹಿಡ್ಕೊಂಡು, ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕೂತ್ಕೊಳ್ಳೋದು, ಬೇಕು ಅಂದಾಗ ವಿಡಿಯೋ ಕಾಲ್ಸ್ ಮಾಡೋದು, ರಾಜಾತಿಥ್ಯ ಅಂದರೆ ರಾಜವೈಭೋಗನೇ ಅದು. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಸುಧಾರಣೆಗಳು ಹೆಂಗಾಗಬೇಕು ಜೈಲಿನಲ್ಲಿ ಅಂತ ನೋಡಿ. ದರ್ಶನ್ ಪರಪ್ಪನ ಅಗ್ರಹಾರಕ್ಕೂ ಮತ್ತು ಅವ್ರದ್ದೇನು ಮೈಸೂರು ಫಾರ್ಮ್ ಹೌಸ್ ಇದೆ ಅದಕ್ಕೂ ಏನು ವ್ಯತ್ಯಾಸ ಇದ್ದಂತೆ ಅಂತೂ ಕಾಣಲಿಲ್ಲ. ದೃಶ್ಯಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದರ್ಶನ್ ತನಗೆ ಹೆಂಗೆ ಬೇಕೋ ಹಾಗೆ ಜೈಲಿನಲ್ಲಿ ಅಧಿಕಾರಿಗಳನ್ನು ಮ್ಯಾನಿಪುಲೇಟ್ ಮಾಡ್ತಾರೆ, ಅಲ್ಲಿನ ಸಿಬ್ಬಂದಿಯನ್ನು ಮ್ಯಾನಿಪುಲೇಟ್ ಮಾಡ್ತಾರೆ, ರೌಡಿಗಳನ್ನು ಸಹವಾಸ ಮಾಡ್ತಾರೆ. ಏನು ಬೇಕಾದ್ ಮಾಡುವಂಥ ತಾಕತ್ತು ಅವ್ರಿಗಿದೆ. ಯಾಕಂದರೆ ಅವ್ರ ಬಳಿ ದುಡ್ಡಿದೆ ಅನ್ನುವ ಕಾರಣಕ್ಕೋಸ್ಕರ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಬೇಕಾಗಿರ್ತಕ್ಕಂಥದ್ದು, ಇಷ್ಟೆಲ್ಲ ಫೆಸಿಲಿಟೀಸ್ಗಳನ್ನು, ಸೌಲಭ್ಯಗಳನ್ನು, ಸವಲತ್ತುಗಳನ್ನು ಜೈಲಿನಲ್ಲಿ ಪಡಿತಿದ್ದ ದರ್ಶನ್ ಪದೇ ಪದೇ ಕೆಳ ನ್ಯಾಯಾಲಯ ಮತ್ತು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. DGಗೆ ಪತ್ರವನ್ನು ಬರೀತಾರೆ, ನನಗೆ ಜೈಲಿನಲ್ಲಿ ಊಟ ಸರಿಯಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅಂದರೆ ಅವ್ರಿಗಲ್ಲಿ ಎಲ್ಲ ಸವಲತ್ತುಗಳನ್ನು ಪಡೆದ ದರ್ಶನ್ ಇಲ್ಲಿ ಜೈಲಲ್ಲಿ ನನಗೆ ಊಟ ಸಿಗ್ತಾ ಇಲ್ಲ, ನನಗೆ ಪ್ರೋಟೀನ್ ಯುಕ್ತ ನ್ಯೂಟ್ರಿಷನ್ ಇರ್ತಕ್ಕಂಥ ಊಟ ಬೇಕು, ಮನೆ ಊಟ ತರಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಂತಕ್ಕಂಥ ಪತ್ರವನ್ನು ಬರೀತಾರೆ. ಕೋರ್ಟ್ಗೂ ಕೂಡ ಹೋಗ್ತಾರೆ. ಅದರ ಅರ್ಥ ಏನು? ದರ್ಶನ್ ತಮ್ಮ ಫ್ಯಾನ್ಸ್ಗಳಿಗೆ ಒಂದಿಷ್ಟು ಅನುಕಂಪವನ್ನು ಗಿಟ್ಟಿಸುವ ಪ್ರಯತ್ನವನ್ನು ಅರ್ಜಿಗಳ ಮೂಲಕ ಮಾಡ್ತಿದ್ರ, ಅಥವಾ ಕಾಂಟ್ರರಿ ಟು ದ ಪಬ್ಲಿಕ್ ಪರ್ಸೆಪ್ಷನ್ ಏನಿದೆ, ದರ್ಶನ್ ಸ್ಟಾರ್ ಅನ್ನುವ ಕಾರಣಕ್ಕೋಸ್ಕರ ಮಾಧ್ಯಮಗಳಿಗೆ ದರ್ಶನ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ ಅಂತಕ್ಕಂಥದ್ದು. ಇಟ್ಸ್ ಅ ಕಾಂಟ್ರರಿ ಆಲ್ಸೋ. ದರ್ಶನ್ಗೂ ಕೂಡ ನಾನು ಪದೇ ಪದೇ ಮಾಧ್ಯಮಗಳಲ್ಲಿ ಬರದೇ ಹೋದರೆ, ನಾನೊಂದು 50-60 ದಿನ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳದೆ ಹೋದರೆ ನನ್ನ ಇಡೀ ಒಂದು ಇಮೇಜ್ಗೆ ಧಕ್ಕೆ ಆಗುತ್ತೆ, ಅಥವಾ ನಾನು ಪದೇ ಪದೇ ಕಾಣಿಸ್ಕೊಳ್ಳೋದ್ರಿಂದ ನನ್ನ ಅಭಿಮಾನಿಗಳು ನನ್ನ ಜೊತೆ ಇನ್ನಷ್ಟು ಗಟ್ಟಿಯಾಗಿ ನಿಲ್ಕೊಳ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಈ ರೀತಿಯ ಅರ್ಜಿಗಳನ್ನು ಹಾಕ್ತಾಯಿದ್ರು ಅನ್ನೋದು ಒಂದು ಭಾಗ. ಇನ್ನೊಂದು ನೋಡಿ, ಪೊಲೀಸರು ಜುಡಿಷಿಯಲ್ ಕಸ್ಟಡಿ ಅಂದ ತಕ್ಷಣ ಜೈಲಿನ ವಾರ್ಡನ್ ಬೇರೆ, ಜೈಲಿನ ಇಡೀ ಸಿಬ್ಬಂದಿ ಬೇರೆ ಇರುತ್ತೆ. ಅವರೇನು ಇಲ್ಲಿನ ಪೊಲೀಸರು ಇರಲ್ಲ. ಸರ್ಕಾರಕ್ಕೆ ನನಗೆ ಆಶ್ಚರ್ಯ ಅನಿಸೋದು ಗೃಹ ಸಚಿವರ ಬಗ್ಗೆ. ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಇಂಥ ದೃಶ್ಯಗಳು, ಫೋಟೋಗಳು ಜೈಲಿನಿಂದ ಹೊರಗಡೆ ಬರುವ ಸಾಧ್ಯತೆಗಳಿವೆ? ಯಾಕಂದರೆ ದರ್ಶನ್ಗೆ
ದರ್ಶನ್ ಒಳಗಡೆ ಹೋದ ನಂತರ ಇಂಥ ಫೋಟೋಗಳು ಹೊರಗಡೆ ಬರ್ತವೆ. ನಾವೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ನಾವೇ ಆಂಟಿಸಿಪೇಟ್ ಮಾಡ್ತಾ ಇದ್ವಿ ಇಂಥದ್ದೇನಾದರೂ ಬರ್ತವೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಗೃಹ ಇಲಾಖೆ, ಗೃಹ ಸಚಿವರ ಕೆಲಸ ಇದ್ದದ್ದು ಇದನ್ನು ನಿಯಂತ್ರಿಸೋದು ಹೇಗೆ, ಜೈಲಿನಲ್ಲಿ ಒಂದು ಸ್ಟ್ರಿಕ್ಟ್ನೆಸ್ ತರೋದು ಹೇಗೆ. ಯಾಕಂದರೆ ಈ ರೀತಿಯ VIP ಕೈದಿಗಳು ಹೋದಾಗ ಈಸಿಲಿ ಮ್ಯಾನಿಪ್ಯುಲೇಟ್ ಆಗುತ್ತೆ, ದುಡ್ಡು ಇರುತ್ತೆ, ಅವ್ರಿಗೊಂದು ಸ್ಟಾರ್ ಪವರು ಕೂಡ ಇರುತ್ತೆ. ಆ ದೃಷ್ಟಿಕೋನದಿಂದ ನೋಡಿದಾಗ ಇದು ನೋಡಿ, ಈ ದೃಶ್ಯಗಳು ಈಗ ಮಾಧ್ಯಮದವರಾಗಿ ನಮಗೇನಾದರೂ ಆಶ್ಚರ್ಯ ತಂತ? ನಿನ್ನೆ ಪೊಲೀಸ್ ಅಧಿಕಾರಿಗಳು ಬಂದಿದ್ದರು, ಅವ್ರಿಗೇನಾದರೂ ಆಶ್ಚರ್ಯ ತಂತ? ಯಾರಿಗೂ ಆಶ್ಚರ್ಯ ತಂದಿಲ್ಲ. ಆಶ್ಚರ್ಯ ತಂದಿರೋದು ಯಾರಿಗೆ? ಹೊರಗಡೆ ಕುಳಿತು ನೋಡ್ತಾ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ, ಅಯ್ಯೋ ಜೈಲಿನಲ್ಲಿ ಇದೆಲ್ಲ ನಡೆಯುತ್ತಾ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಇಟ್ಸ್ ಹೈ ಟೈಮ್ ಜೈಲನ್ನು ಕ್ಲೀನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕಿದೆ. DIG ಆಗಿರ್ತಕ್ಕಂಥ ಮುರುಗನ್ ಒಂದು ರಿಪೋರ್ಟನ್ನು ಕೊಟ್ಟಿದ್ದರು. ನಾನು ಇನ್ನೂ ಆ ರಿಪೋರ್ಟನ್ನು ನೋಡ್ತಾ ಇದ್ದೆ, ಏನೇನು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ನೋಡಿ, ಯಾವ ಮಟ್ಟದ ಭ್ರಷ್ಟಾಚಾರ ಜೈಲಿನಲ್ಲಿದೆ ಅಂತಂದರೆ 10-15 ಸಾವಿರ ರೂಪಾಯಿ ಮೊಬೈಲ್ 75 ಸಾವಿರಕ್ಕೆ ಅಲ್ಲಿ ಯಾರೋ ಮಾರಾಟ ಮಾಡ್ತಾನೆ, ಅದೇ ಸಿಬ್ಬಂದಿ. ನಂತರ ಒಂದು ವಾರ ಆದಮೇಲೆ ರೇಡ್ ಹೊಡಿತಾರೆ, ಅದೇ ಮೊಬೈಲನ್ನು ಮತ್ತೆ 50 ಸಾವಿರಕ್ಕೆ ಮಾರಾಟ ಮಾಡ್ತಾರೆ. ನಿಮಗೆ ಬಿರಿಯಾನಿ ತಿನ್ನಬೇಕಾ, ಬಿರಿಯಾನಿ ವ್ಯವಸ್ಥೆ ಉಂಟು. ಸಾದಾ ವೆಜ್ ಊಟ, ಒಳ್ಳೆ ವೆಜ್ ಊಟ ಬೇಕಾ, ಒಳ್ಳೆ ವೆಜ್ ಊಟದ ವ್ಯವಸ್ಥೆ ಉಂಟು. ನೋಡಿ, ಎರಡು ದೃಷ್ಟಿಯಿಂದ ಜೈಲಿನ ಸುಧಾರಣೆಯನ್ನು ನೋಡಬೇಕಿದೆ. ಒಂದು, ಏನೂ ಇಲ್ಲದೆ ಇರತಕ್ಕಂಥ ಒಂದು ರೀತಿಯ, ನಾನು ನಿರಪರಾಧಿ ಅನ್ನೋಲ್ಲ, ವಿಚಾರಣಾಧೀನ ಕೈದಿಗಳಿರ್ತಾರೆ, ಅವ್ರ ಬಳಿ ಏನೂ ಇರಲ್ಲ. ಅವರು ಹೋದಾಗ ಅವ್ರಿಗೊಂದು ಬೇಸಿಕ್ ಶುದ್ಧ ಕುಡಿಯುವ ನೀರು, ಅನೇಕರು ಹೇಳ್ತಾರೆ ಬ್ಯಾರಕ್ನಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಹಾರಿಜಾಂಟಲ್ ಮಲಗ್ಬೋದು, ಇಲ್ಲಾಂದರೆ ವರ್ಟಿಕಲ್ ಮಲಗಬೇಕಾಗತ್ತೆ, ಹಿಂಗೆ ಮಲಗಬೇಕಾಗತ್ತೆ. ಯಾಕಂದರೆ ಜಾಗನೇ ಇರಲ್ಲ ಬ್ಯಾರಕ್ಗಳಲ್ಲಿ ಅಂತಕ್ಕಂಥದ್ದು. ಮತ್ತು ಒಂದು ಒಳ್ಳೆಯ ಊಟ. ಈಗ ನೀವು ಶಾಲೆಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಊಟವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕಿಯನ್ನು ನುಂಗತಕ್ಕಂಥ, ಕಳಪೆ ಅಕ್ಕಿಯನ್ನು ಪೂರೈಸ್ತಕ್ಕಂಥ ಅಧಿಕಾರಿಗಳಿರುವಾಗ ಜೈಲಿನಲ್ಲಿ ಎಂಥ ಊಟವನ್ನು ಕೊಡ್ತಾ ಇರಬೇಕು? ಆ ಸುಧಾರಣೆಗಳು ಒಂದು ಕಡೆ ಆಗಬೇಕಾದ್ರೆ ಈ VIP ಬಂದಾಗ, ಈಗ ಪ್ರಜ್ವಲ್ ರೇವಣ್ಣ ಅಲ್ಲಿದ್ದಾರೆ, ನಾಗೇಂದ್ರ ಅದೇ ಜೈಲಿನಲ್ಲಿದ್ದಾರೆ. VIP ಕೊಡ್ತಕ್ಕಂಥ ಫೆಸಿಲಿಟಿಗಳು ನೀವೊಂದು ರೀತಿ ಐಷಾರಾಮಿ ಫೆಸಿಲಿಟಿಗಳನ್ನು, ಅದು ಪರಪ್ಪನ ಅಗ್ರಹಾರ ಜೈಲೋ ರೆಸಾರ್ಟು ಅನ್ನುವ ರೀತಿಯಲ್ಲಿ ನೀವು ಫೆಸಿಲಿಟೀಸ್ಗಳನ್ನು ಕೊಡ್ತಾ ಇದ್ದೀರಿ. ಈ ಎರಡನ್ನು ನಿಯಂತ್ರಿಸ್ತಕ್ಕಂಥ ಅಗತ್ಯತೆ ಇದೆ ಅಂತ. ರೈಟ್ ನೋಡೋಣ. ಸದ್ಯಕ್ಕಂತೂ ವಿಷಯ ಇಷ್ಟು ದೊಡ್ಡ ಮಟ್ಟಕ್ಕಾಗಿರೋದ್ರಿಂದ ನಿಯಂತ್ರಣಗಳು ಸ್ವಲ್ಪ ದಿನಕ್ಕಾದರೂ ಬರುತ್ತೆ. 6 ಲಕ್ಷದ ಗಿಫ್ಟ್ಗಳು ಒಳಗೆ ತಲುಪಿದ್ದು ಹೇಗೆ? 6 ಲಕ್ಷದ ಗಿಫ್ಟ್ಗಳು, ಬ್ರ್ಯಾಂಡೆಡ್ ಶೂಸು, ಬಟ್ಟೆಗಳು. ಸೊ ದುಡ್ಡು ಇರೋರಿಗೆ ಜೈಲಿನಲ್ಲಿದ್ರು ಆರಾಮಿರುತ್ತೆ. ದುಡ್ಡಿದ್ರೆ ಜೈಲ್ ಇಸ್ ಅ ರೆಸಾರ್ಟ್. ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಅನ್ನೋದು ಬಿಟ್ಟರೆ ಅದು ರೆಸಾರ್ಟೇ. ಅದು ಅಲ್ಲ, ಹೈಟ್ ಸೆಕ್ಯೂರಿಟಿ ಮಧ್ಯ ಇರ್ತಾರೆ ಅವರು, ಪೊಲೀಸರು ಸುತ್ತ ಸೆಕ್ಯೂರಿಟಿ ಕೊಟ್ಕೊಂಡು ನಿಂತಿರ್ತಾರೆ. ರೈಟ್, ಇವಾಗ ಬಾಗೇಪಲ್ಲಿಯ ಟೋಲ್ ಚೆಕ್ ಪೋಸ್ಟ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಅಲ್ಲಿಂದ ಪಾಸ್ ಆಗ್ತಾ ಇರೋ ವಿಜುವಲ್ಸ್ ಇದು. 9:30 ಸುಮಾರಿಗೆ ಬಳ್ಳಾರಿ ಜೈಲ್ ದರ್ಶನ್ ತಲುಪೋರಿದ್ದಾರೆ. ಆದರೆ ಈಗ ಚೆಕ್ ಪೋಸ್ಟ್ ಪಾಸ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಿನಿಂದ ಬಳ್ಳಾರಿಗೆ ಜೈಲಿನತ್ತ ದರ್ಶನ್ ಹೊರಟಿದ್ದು, ಬಾಗೇಪಲ್ಲಿ ಮೂಲಕ ಬಳ್ಳಾರಿಯತ್ತ ನಟ ದರ್ಶನ್ ಹೋಗ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ, ಟೋಲ್ ಪಾಸ್ ಆಗ್ತಾ ಇರೋ ದೃಶ್ಯನ ನೀವು ನೋಡ್ತಾ ಇದ್ದೀರಿ. ಒಂಬತ್ತು 9:30 ಸುಮಾರಿಗೆ ಬಳ್ಳಾರಿ ತಲುಪೋ ಸಾಧ್ಯತೆ ಇದೆ. ಬಾಗೇಪಲ್ಲಿ ಮೂಲಕ ಬಳ್ಳಾರಿಯತ್ತ ಹೋಗ್ತಾ ಇರೋ CCTV ವಿಜುವಲ್ಸ್ ಅನ್ನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತೀರಿ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅನಂತಪುರ ದಾಟಿದ್ದಾರೆ. ಇದು ಬಾಗೇಪಲ್ಲಿಯ ಟೋಲ್ ದಾಟಿ ಹೋಗ್ತಾ ಇರೋ ದೃಶ್ಯ. ಈಗ ಅನಂತಪುರ ರೀಚ್ ಆಗಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿ ತಲುಪೋರಿದ್ದಾರೆ. ಬಾಗೇಪಲ್ಲಿಯ CCTV ವಿಜುವಲ್ಸ್ ನೋಡ್ತಾ ಇದ್ದೀರಾ. ಈಗ ಅನಂತಪುರ ತಲುಪಿದ್ದಾರೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಪ್ರಶಾಂತ್, ಒಂದು ಕಡೆ ನನಗೆ ಮನೆ ಊಟ ಬೇಕು ಅಂತ ಅರ್ಜಿಗಳ ಮೇಲೆ ದರ್ಶನ್ ಹಾಕೊಂಡಿದ್ರು. ಆದರೆ ಸದ್ಯಕ್ಕೆ ಬಂದಿರೋ ಈ ಎಲ್ಲ ಫೋಟೋಸು ವಿಜುವಲ್ಸ್ ಇಂದ ಮುಂದೆ
ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಅದಕ್ಕೆ ಯಾವ ರೀತಿ ಪ್ರಾಬ್ಲಮ್ ಆಗ್ಬೋದು? ಅಲ್ಲ, ನನಗೆ ಪ್ರಾಬ್ಲಮ್ ಅನ್ಸೋಕ್ಕಿಂತ ನೋಡಿ, ದರ್ಶನ್ ಒಂದು ನೀವು ಫೀಚರನ್ನು, ಪ್ಯಾಟರ್ನನ್ನು ಗಮನಿಸಿ. ದರ್ಶನ್ ಸ್ಟಾರ್ ಪವರ್ ಇರುವ ಕಾರಣದಿಂದ ಏನು ಬೇಕಾದರೂ ನಾನು ಮಾಡಬಹುದು ಅಂತಕ್ಕಂಥದ್ದನ್ನು ಅವರ ಮನಸ್ಥಿತಿಯೇ ಆಗಿದೆ. ಈಗ ನೀವು ರೇಣುಕಾಸ್ವಾಮಿಯನ್ನು ಬೇರೆಯವರಾಗಿದ್ದರೆ ರೇಣುಕಾಸ್ವಾಮಿಯವರನ್ನು ಹಿಂಗೆ ಎತ್ತಾಕೊಂಡ್ಬಂದು ಕಿಡ್ನ್ಯಾಪ್ ಮಾಡಿಕೊಂಡು ಬೇಕಾಬಿಟ್ಟು ಅವ್ರನ್ನ ಹೊಡೆದು ಒಂದು 10-15 ಜನರನ್ನು ಸೇರಿಸಿ ಅವರನ್ನು ಟ್ರಕ್ಕಿಗೆ ಗುದ್ದಿ ಅವರ ಪ್ರೈವೇಟ್ ಪಾರ್ಟ್ಗಳ ಮೇಲೆ ಒದ್ದು ಈ ಮನಸ್ಥಿತಿ ಹೇಗೆ ಬರುತ್ತೆ? ರೇಣುಕಾಸ್ವಾಮಿ ಕಳಿಸಿರ್ತಕ್ಕಂಥ ದೃಶ್ಯಗಳನ್ನು ಯಾರೂ ಸಮರ್ಥಿಸ್ಕೊಳ್ಳಲ್ಲ, ಬಟ್ ಅದಕ್ಕೊಂದು ಪೊಲೀಸ್ ವ್ಯವಸ್ಥೆ ಅಂತಿದೆ. ಇದು ಯಾವುದೋ ಅರಣ್ಯದಲ್ಲಿರ್ತಕ್ಕಂಥ ಅರಣ್ಯ ಕಾನೂನು ಇಲ್ಲ ಇಲ್ಲಿ. ಆ ಸಂದರ್ಭ ಅದು. ಎರಡನೇದು ಜೈಲಿಗೆ ಹೋದರು. ಎರಡನೇದು ಜೈಲಿಗೆ ಹೋದ ನಂತರ ಹಿ ಕ್ಯಾನ್ ಮ್ಯಾನಿಪುಲೇಟ್ ಎನಿಥಿಂಗ್. ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗ ಗಿಫ್ಟ್ ಪಡೀತಾರೆ, ವಿಲ್ಸನ್ ಗಾರ್ಡನ್ ನಾಗ ಜೊತೆ ಕುಳಿತುಕೊಂಡು ಸಂಜೆ ಹೊತ್ತು ಹರಟೆ ಹೊಡಿತಾ, ಸಿಗರೆಟ್ ಸೇತ್ತಾ, ಅಂದರೆ ಗುಂಡಿನ ಸಪ್ಲೈ ಕೂಡ ಇರುತ್ತೆ ಅಂತಕ್ಕಂಥದ್ದನ್ನು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಯಾರ್ದೋ ಜೊತೆ ಹೊರಗಡೆಯವ್ರ ಜೊತೆಗೆ ವಿಡಿಯೋ ಕಾಲ್ಗಳ ಮೂಲಕ ಮಾತಾಡ್ತಾ ಇದ್ದಾರೆ. ಅದರ ಅರ್ಥ ಏನು? ಇಟ್ ಇಂಪ್ಲಾಯ್ಸ್ ಯಾವ ಫೆಸಿಲಿಟಿ ಬೇಕಾದರೂ ದರ್ಶನ್ನಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಿಕಾಸ್ ಅವರ ಬಳಿ ಖರ್ಚು ಮಾಡಲಿಕ್ಕೆ ದುಡ್ಡಿದೆ, ಫೇಮ್ ಇದ್ದಾರೆ, ದರ್ಶನ್ ಒಂದು ಸ್ಟಾರ್ ಪವರ್ ಇದೆ ಅನ್ನೋ ಕಾರಣ. ಈಗ ನಾವು ಮುಂದೆ ನೀವು ಬೇಲ್ ಅಪ್ಲಿಕೇಶನ್ ಬರೋಣ. ನಿಶ್ಚಿತವಾಗಿ ಬೇಲ್ ಅಪ್ಲಿಕೇಶನ್ ನೋಡಿ, ಬೇಲ್ ಕೊಡಬಾರ್ದು ಅನ್ನೋದಕ್ಕೆ ಮುಖ್ಯ ಕಾರಣ ಏನು? ಸಾಕ್ಷ್ಯಗಳ ವಿರುದ್ಧ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಅದನ್ನು ಹೋಸ್ಟೈಲ್ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಲಿಕ್ಕೆ ನೀವು ಸಮರ್ಥರಿದ್ದೀರಿ ಅಂತಕ್ಕಂಥದ್ದು. ಈ ಜೈಲಿನ ದೃಶ್ಯಗಳು ಹೊರಗಡೆ ಬಂದ ನಂತರ ಒಂದು ಸ್ಪಷ್ಟವಾಗ್ತಾ ಇದೆ, ದರ್ಶನ್ ಹೊರಗಡೆ ಬಂದರೆ ಸಾಕ್ಷ್ಯಗಳನ್ನು ಟ್ಯಾಂಪರ್ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಅವರು ಸಮರ್ಥರಿದ್ದಾರೆ. ಮ್ಯಾನಿಪುಲೇಟ್ ಮಾಡಲಿಕ್ಕೆ ಯಾವುದೇ ಹಂತಕ್ಕೂ ಹೋಗ್ಲಿಕ್ಕೆ ತಯಾರಿದ್ದಾರೆ. ಮತ್ತು ನಮ್ಮ ವ್ಯವಸ್ಥೆ ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಜೈಲಿನ ಒಳಗಡೆನೆ ವಿಲ್ಸನ್ ಗಾರ್ಡನ್ ಆಗನಂತಹ ಟೀಮ್ಗಳನ್ನು ಕಟ್ಕೊಂಡು ಅವರು ಏನನ್ನೂ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಈಗ ನೋಡಿ, ದರ್ಶನ್ ಮರ್ಡರ್ ಆದ ನಂತರ ಕೆಲ ರಾಜಕಾರಣಿಗಳಿಗೆ ಫೋನ್ ಮಾಡಿದ್ರು ಅಂತಕ್ಕಂಥದ್ದನ್ನು ಪೊಲೀಸ್ ಮೂಲಗಳೇ ಹೇಳ್ತಾ ಇದ್ವು. ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಇದನ್ನು ಬಾಡಿ ಡಿಸ್ಪೋಸ್ ಮಾಡಿದ್ದು ಹೇಗೆ ಅಂತಕ್ಕಂಥದ್ದನ್ನು ಕೇಳಿದರು ಅನ್ನೋದನ್ನು ಕೂಡ ಕೆಲ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು. ಅದರ ಅರ್ಥ ಏನು? ಹೊರಗಡೆ ಬಂದ ನಂತರ ಅವರು ಟ್ರಯಲ್ ಸಂದರ್ಭದಲ್ಲಿ ಏನನ್ನೂ ಕೂಡ ಮಾಡಬಹುದು. ಆ ಸಂದರ್ಭದಲ್ಲಿ ನಿಶ್ಚಿತವಾಗಿ ಈ ದೃಶ್ಯಗಳು ಹೊರಗಡೆ ಬಂದಿದ್ದು, ಈ ವಿಷಯ ಚರ್ಚೆ ಆಗಿದ್ದು, ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನನ್ನು ಶಿಫ್ಟ್ ಮಾಡ್ತಕ್ಕಂಥ ಅನಿವಾರ್ಯತೆ ಬಂದೊರಗಿದ್ದು, ಬೇಲ್ ಅಪ್ಲಿಕೇಶನ್ ಮೇಲೂ ಕೂಡ ಪರಿಣಾಮ ಬೀರಬಹುದು ಅಂತ ಅನಿಸುತ್ತೆ. ಅಂದರೆ ಟ್ರಯಲ್ ಕೋರ್ಟಲ್ಲೇ ಬೇಲ್ ದೊರಕುತ್ತಾ? ಚಾರ್ಜ್ ಶೀಟ್ನ ಈಗ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಕೇಸ್ನಲ್ಲಿ ಹೇಳಿದೆ, PMLAದಲ್ಲೂ ಕೂಡ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲೂ ಕೂಡ ಬೇಲ್ ಈಸ್ ಎ ರೂಲ್, ಜೈಲ್ ಈಸ್ ಎ ಎಕ್ಸೆಪ್ಷನ್ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ, ನಿನ್ನೆ ಅಷ್ಟೇ ಹೇಳಿದೆ. ಆದರೆ ನೀವು ಈ ರೀತಿಯ ಕೊಲೆ ಪ್ರಕರಣಗಳಲ್ಲಿ ಆರೋಪಿ ಬಳಿ ಮನಿ ಪವರ್, ಮಸಲ್ ಪವರ್, ಪೊಲಿಟಿಕಲ್ ಪವರ್, ಸ್ಟಾರ್ ಪವರ್, ಎಲ್ಲ ಪವರ್ಗಳು ಒಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆರೋಪಿ ಎವಿಡೆನ್ಸ್ ಮೇಲೆ ಟ್ಯಾಂಪರ್ ಮಾಡಲ್ವಾ? ಸಾಕ್ಷ್ಯಗಳ ಮೇಲೆ ಒತ್ತಡ ಹೇರಲಿಕ್ಕೆ ಆತನಿಗೊಂದು ಮುಕ್ತ ಅವಕಾಶ ಕೊಟ್ಟ ಹಾಗಾಗಲ್ವಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹೀಗಾಗಿ ನಿಶ್ಚಿತವಾಗಿ ಈ ದೃಶ್ಯಗಳು ಮತ್ತು ಈ ಜೈಲ್ ಟು ಜೈಲ್ ಶಿಫ್ಟಿಂಗ್ ಏನಿದೆ, ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಅವ್ರಿಗೇನೊಂದು ಬೇಲ್ ಅಪ್ಲಿಕೇಶನ್ ಸಲ್ಲಿಸ್ಬೋದು. ಈಗಾಗಲೇ ಪವಿತ್ರ ಗೌಡ ಬೇಲ್ ಅಪ್ಲಿಕೇಶನನ್ನು ಸಲ್ಲಿಸಿದ್ದಾರೆ. ಹಾಗಿರುವಾಗ ಅದರ ಮೇಲೆ ಪರಿಣಾಮ ಬೀರುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಯಾಕಂದರೆ ದರ್ಶನ್ ಕ್ಯಾನ್ ಡೂ ಎನಿಥಿಂಗ್ ಅಂತಕ್ಕಂಥದ್ದು ಬಾರಿ ಬಾರಿ ಸಿದ್ಧ ಆಗ್ತಾ ಇದೆ. ಇದರ ಜೊತೆಗೆ ಈಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದು, ಈಗ ಪರಪ್ಪನ ಅಗ್ರಹಾರದಲ್ಲಿ ಇದ್ದಿದ್ದರಿಂದ, ಬ್ಯಾಂಗ್ಳೂರಲ್ಲೇ ಇದ್ದಿದ್ದರಿಂದ ಅದರ ಮೇಲೆ ಒಂದು ಲೈಮ್ ಲೈಟ್ ಇತ್ತು, ಏನಾಗ್ತಾ ಇದೆ ಏನಾಗ್ತಿಲ್ಲ ಅನ್ನೋದ್ರ ಬಗ್ಗೆ ಗಮನ ಹರಿಸಲಾಗ್ತಾ ಇತ್ತು. ಈಗ ದೂರದ ಬಳ್ಳಾರಿ, ಅಲ್ಲಿ ಆಟಾಟೋಪಕ್ಕೆ ಇನ್ನೂ ಸ್ವಲ್ಪ ಅವಕಾಶ ಜಾಸ್ತಿ. ನಿನ್ನೆ ಅಜಿತ್ ಒಂದು ಮಾತನ್ನು ಹೇಳ್ತಾ ಇದ್ರು, ಅವ್ರಿಗೆ ಯಾರೊಬ್ಬರು ಸಿಕ್ಕಿದ್ರಂತ, ಅವ್ರು ಹೇಳ್ತಾ ಇದ್ರಂತೆ ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ಒಳಗಡೆ ಸವಲತ್ತುಗಳು ಸಿಗ್ತಾ ಇದ್ವು, ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದ್ವು. ಯಾಕಂದರೆ ದರ್ಶನ್ ಸ್ಟಾರ್ ಇದ್ದಾರೆ, ಎಲ್ಲರೂ ಅವರನ್ನು ಗೊತ್ತು ಹಿಡಿತಾರೆ. ಬಳ್ಳಾರಿ ಅಂತ ಊರಲ್ಲಿ ಪಕ್ಕದ ಆಂಧ್ರಕ್ಕೆ ಹೋಗಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ರೂಪಿಸ್ಕೊಳ್ಬೋದು. ನನಗೊಬ್ಬ ಪರಪ್ಪನ ಅಗ್ರಹಾರದಲ್ಲಿ ಇದ್ದ ಒಬ್ಬ ಆರೋಪಿ ಹೇಳ್ತಾ ಇದ್ದ, ಹೊರಗಡೆ ಬಂದ, ಏನು ರೀ ನನಗೇನು ಸಮಸ್ಯೆನೇ ಆಗಲಿಲ್ಲ, ನಾನು 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ನನ್ನ ದುಡ್ಡು ಖರ್ಚಾಯ್ತು ಬಿಟ್ಟರೆ
ನನಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ನಾನು ಅನೇಕ ಬಾರಿ ಮನೆಗೆ ಹೋಗಿ ಮಕ್ಕಳನ್ನ ಹೆಂಡತಿಯನ್ನ ಎಲ್ಲ ಭೇಟಿಯಾಗಿ ಬಂದೆ. ಆತ ಅಂದರೆ ಮುಕ್ತವಾಗಿ ಹೇಳ್ತಿದ್ದ ಈ ಮಾತನ್ನು. ನಾನು ಹೊರಗಡೆ ಹೋಗಿ ಬಂದೆ, ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಅಲ್ಲಿ ನಿಮ್ಗೇನು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ, ನಿಮಗೆ ಹೊರಗಡೆಗಿಂತ ಒಳ್ಳೆ ಊಟ ಸಿಗುತ್ತೆ, ಸವಲತ್ತುಗಳು ಸಿಗ್ತವೆ, ನಿಮ್ಗೆ ಏನೇನು ಅವನು ಅಂದರೆ ಯು ಜಸ್ಟ್ ಇಮ್ಯಾಜಿನ್, ನಿಮ್ಗೆ ಏನೇನು ಬೇಕೋ ಅವೆಲ್ಲವೂ ಕೂಡ ಒಳಗಡೆ ಪೂರೈಕೆ ಮಾಡ್ತಕ್ಕಂಥ ನೆಟ್ವರ್ಕ್ಗಳಿವೆ. ಹೀಗಿರುವಾಗ ಬಳ್ಳಾರಿಯಲ್ಲಿ ದರ್ಶನ್ ಹೋದ ನಂತರ ಬೆಂಗಳೂರಿನಲ್ಲಿ ಅಟ್ಲೀಸ್ಟ್ ಮೀಡಿಯಾ ಫೋಕಸ್ ಆದರೂ ಇದೆ. ಯಾಕಂದರೆ ಬೆಂಗಳೂರು ಮೀಡಿಯಾದ ಒಂದು ಕೇಂದ್ರ ಆಗಿರೋದ್ರಿಂದ ಮೀಡಿಯಾ ಫೋಕಸ್ ಇದೆ. ಬಳ್ಳಾರಿಯಲ್ಲಿ ಆ ಫೋಕಸ್ ಇರುತ್ತಾ? ಸೊ ಇದಕ್ಕೆ ಬೇಲಿಯೇ ಎದ್ದು ಹೊಲ ಮೇಯುವ ಈ ರೀತಿಯ ಘಟನೆಗಳಿಗೆ ಬೇಲಿಯೇ ಅದಕ್ಕೆ ಸುರಕ್ಷೆಯನ್ನು ಒದಗಿಸ್ಬೇಕಾಗತ್ತೆ. ಯಾಕಂದರೆ ಸರ್ಕಾರ ಇದನ್ನು ಮನಸ್ಸು ಮಾಡದೇ ಇದ್ದರೆ ಯಾವ ಜೈಲಾದ್ರೆ ಏನು ಭಾವನಾ, ಯಾವ ಜೈಲಾದ್ರೆ ಏನು ದುಡ್ಡು ಖರ್ಚು ಮಾಡೋದಷ್ಟು. ಭಾರತದಲ್ಲಂತೂ ಎಲ್ರಿಗೂ ಗೊತ್ತೇ ಇದೆ, ರೇಟ್ಸ್ ಮೇ ಡಿಫರ್. ಕೆಲವರು 10 ರೂಪಾಯಿಗೆ ಆಮಿಷಕ್ಕೆ ಬಲಿ ಆಗ್ತಾರೆ, ಕೆಲವೊಬ್ರು 200 ರೂಪಾಯಿ ಆಮಿಷಕ್ಕೆ ಬಲಿ ಆಗ್ತಾರೆ. ನಾನು ಅಂದರೆ ರಿಲೇಟಿವ್ ಆಗಿ ತೆಗೆದುಕೊಳ್ಳಿ, 200 ಈಗ 10 ರೂಪಾಯಿಗೆ ಆಗ್ತಾ ಇದ್ದಿದ್ದು ನಾಳೆ ಅಲ್ಲಿ 100 ರೂಪಾಯಿಗೆ ಆಗ್ಬೋದು. ಯಾವ ಜೈಲು ಕೂಡ ದುಡ್ಡಿನ ಆಮಿಷಗಳಿಗೆ ಹೊರತಾಗಿದೆ ಯಾವುದಾದ್ರೂ ವ್ಯವಸ್ಥೆ ಅಂತಕ್ಕಂಥದ್ದು ಭಾರತದಲ್ಲಿ ಕ್ವಚಿತ 10% ಜನ ಮಾತ್ರ ಇರ್ಬೋದು, 10% ವ್ಯವಸ್ಥೆ ಇರ್ಬೋದು. 90% ವ್ಯವಸ್ಥೆ ಭಾರತದಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ ಬಾಗಲ್ಗಳು ಓಪನ್ ಆಗ್ತಕ್ಕಂಥ ಭಾರತ. ದೆಹಲಿ ಲಿಕ್ಕರ್ ಪ್ರಕರಣದಲ್ಲೇ ನೋಡೋದಾದ್ರೆ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೂ ಒಬ್ಬ ವ್ಯಕ್ತಿ ನೇಮಕ ಅಲ್ಲ, ಡೆಲ್ಲಿಲಿ ಯಾಕೆ ಪಲ್ಪನಾಗರದಲ್ಲೇ ಕೇಳಿ. ಅನೇಕರು ನಮ್ಮ ಒಬ್ಬ ಪತ್ರಕರ್ತ ಯಾರೋ ಜೈಲಿಗೆ ಹೋಗಿದ್ದ, ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬಂದ ನಂತರ ಹೇಳ್ತಿದ್ದ, ದುಡ್ಡು ಖರ್ಚಾಯ್ತು ಕಣೋ, ದುಡ್ಡು ಏನು ಮಸಾಜ್ ಮಾಡೋರು ಸಿಗ್ತಾರೆ, ಬಿರಿಯಾನಿ ಮಾಡಿಕೊಡೋರು ಸಿಗ್ತಾರೆ, ವಾರಕ್ಕೆ 2 ಸಲ ಚಿಕನ್ ಮಟನ್ ಬಿರಿಯಾನಿಗಳನ್ನು ಮಾಡಿಕೊಡ್ಲಿಕ್ಕೆ ಸಿಗ್ತಾರೆ. ನೋಡಿ, ಒಳ್ಳೆ ಆಹಾರ ಕೊಡುವುದರ ಬಗ್ಗೆ ಯಾರ್ದು ಅಭ್ಯಂತರಗಳಿಲ್ಲ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ನಡೀತಾ ಇದೆಯಾ ಅಂತಕ್ಕಂಥದ್ದು. ಅಲ್ಲ ಪ್ರಶಾಂತ್, ಈಗ ಜೈಲಿಗೆ ಹೋಗೋದೇ ಮನಪರಿವರ್ತನೆ ಆಗಬೇಕು, ಪಶ್ಚಾತ್ತಾಪ ಆಗಬೇಕು, ಮುಂದೆ ಆ ರೀತಿಯ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬಾರ್ದು ಅಂತ. ನೀವು ಜೈಲಿನಲ್ಲೇ ಒಂದು ಐಷಾರಾಮಿ ಜೀವನ ಕೊಡ್ತೀನಿ, ಕೇಳ್ದಂಗೆ ಬಿರಿಯಾನಿ ಮಾಡಿಸ್ಕೊಡ್ತೀನಿ, ಫ್ಯಾಮಿಲಿ ಜೊತೆ ನೀವು ಎಷ್ಟೊತ್ತು ಬೇಕಾದರೂ ಹೊರಟ್ಬೋದು, ಟಿ ವಿ ಬೇಕಾ, ನಿಮ್ಗೆ ಯಾವ ರೀತಿ ಟಿ ವಿ ಬೇಕು, ಯಾವ ರೀತಿ ಮೊಬೈಲ್ ಬೇಕು, ಎಲ್ಲ ಸಿಗುತ್ತೆ ಅನ್ನೋದಾದರೆ ಜೈಲಿಗೆ ಕಳಿಸೋ ಅವಶ್ಯಕತೆ ಏನಿದೆ? ಜೈಲಿನ ಕಾನ್ಸೆಪ್ಟ್ ಬಂದಿದ್ದೆ ವ್ಯಕ್ತಿ ಏಕಾಂತದಲ್ಲಿ ತನ್ನ ಪರಿವಾರವನ್ನು, ಮಿತ್ರರನ್ನು, ಸಮಾಜವನ್ನು ಬಿಟ್ಟು ಏಕಾಂತದಲ್ಲಿ ಕಷ್ಟಗಳನ್ನು ಕಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮುಂದೆ ಇದು ಮಾಡಬಾರ್ದಪ್ಪ ಅನ್ನೋದನ್ನು ಮನಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದು. ನಿಮಗೆ ಬೇಕಾಬಿಟ್ಟು ಎಲ್ಲವನ್ನ ಕೊಟ್ಟರೆ ಆತ ಮನಪರಿವರ್ತನೆ ಯಾಕಾಗ್ತಾನೆ? ಹೊರಗಡೆ ಬಂದಮೇಲೆ ಇನ್ನೊಂದು ದೊಡ್ಡ ಕ್ರೈಮ್ ಮಾಡಲಿಕ್ಕೆ ತಯಾರಾಗ್ತಾನೆ. ಜೈಲು ಇತ್ತೀಚಿನ ದಿನಗಳಲ್ಲಿ ಈ ರೀತಿ ನೀವೊಂದು ಸಣ್ಣ ಕೈದಿ ಒಳಗಡೆ ಹೋದರೆ ಆತ ದೊಡ್ಡ ಅಪರಾಧಿಯಾಗಿ ಹೊರಗಡೆ ಬರ್ತಕ್ಕಂಥ ವ್ಯವಸ್ಥೆ ನಾವು ನಿರ್ಮಾಣ ಮಾಡ್ತೀವಿ. ವಾಟ್ ಹ್ಯಾಪನ್ ವಿತ್ ವೀರಪ್ಪನ್ ಸಹಚರರು? ವೀರಪ್ಪನ್ ಅಲ್ಲಿ ಬರೀ ದಂತ ಚೋರ ಮಾಡ್ಕೊಂಡಿದ್ದ. LTTನ ಜನ ಜೈಲಲ್ಲಿ ವೀರಪ್ಪನ್ ಸಹಚರರಿಗೆ ಸಿಕ್ಕ ನಂತರ ಅದಕ್ಕೊಂದು ತಮಿಳ್ ಒಂದು ಮ್ಯಾಕ್ರೋ ಲೆವೆಲ್ನಲ್ಲಿ ತಮಿಳ್ ಕಾಸ್ಗೋಸ್ಕರ ವೀರಪ್ಪನ್ ಅಂತಕ್ಕಂಥ ಒಂದು ಚಿತ್ರಣವನ್ನು ಕೊಡಲಾಯಿತು. ಅರ್ಥ ಏನು? ನೀವು ಒಳಗಡೆ ಹೋಗಿರ್ತಕ್ಕಂಥವರಿಗೆ ನೆಟ್ವರ್ಕ್ ಏನು ಸಿಗುತ್ತೆ, ಅವರು ದೊಡ್ಡ ಕೈದಿಗಳಾಗಿ, ದೊಡ್ಡ ಆರೋಪಿಗಳಾಗಿ ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಬಂದು ಮತ್ತಷ್ಟು ಕ್ರೈಮ್ಗಳನ್ನು ಮಾಡೋದು ನಿಮ್ಗೆ ಅನ್ಸುತ್ತಾ? ದರ್ಶನ್ ಮುಖದಲ್ಲಿ ಆ ದೃಶ್ಯ ತೋರಿಸಿ ಒಂದ್ಸಲ, ಕುರ್ಚಿ ಮೇಲೆ ಕೂತಿರ್ತಕ್ಕಂಥ ದೃಶ್ಯದಲ್ಲಿ ಎಲ್ಲಾದರೂ ಮುಖದಲ್ಲಿ ರಿಮೋರ್ಸ್ ಇದೆ ಏನ್ರಿ? ಮುಖದಲ್ಲಿ ಎಲ್ಲಾದರೂ ರಿಮೋರ್ಸ್ ಕಾಣುತ್ತಾ? ಇಲ್ಲಪ್ಪ ನಾನು ತಪ್ಪು ಮಾಡಿದ್ದೀನಿ, ಐ ಶುಡ್ ನಾಟ್ ಹ್ಯಾವ್ ಡನ್ ದಿಸ್ ಅನ್ನೋ ಮುಖದಲ್ಲಿ ಆ ಒಂದು ಪಶ್ಚಾತ್ತಾಪದ ಲವಲೇಶವೂ ಕಾಣಲ್ಲ. ಹೆಂಗೆ ಹೇಳ್ತೀರಿ ದರ್ಶನ್ ಬದಲಾಗ್ತಾರೆ ಅಂತ? ರೈಟ್, ಬಳ್ಳಾರಿಯಲ್ಲಾದರೂ ಒಂದು ಕಟ್ಟುನಿಟ್ಟಿನ ಎಲ್ರಿಗೂ ಅರ್ಥ ಆಗಿದೆ. ದರ್ಶನ್ ಫ್ಯಾನ್ಸ್ಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ಹೋಗಿ ಇನ್ನೂ ಜೈ ಜಯಕಾರ ಹಾಕ್ತಾ ಇದ್ದಾರೆ. ಹಾಕಿ, ಜೈ ಜಯಕಾರ ಹಾಕಿ. ಅದೇ ಕೊನೆಯದಾಗಿ ಹೇಳೋದಂದರೆ ಪ್ರಶಾಂತ್, ಅವರ ಮನೆಯ ಮಕ್ಕಳು ಸತ್ತಿಲ್ಲ. ಅವ್ರ ಮನೆಯ ಮಕ್ಕಳು ಸತ್ತಾಗ ಅದರ ನೋವು ಗೊತ್ತಾಗುತ್ತೆ, ಅವ್ರ ಮನೆಯ ಸದಸ್ಯ ಸತ್ತಾಗ ಆ ನೋವು ಗೊತ್ತಾಗುತ್ತೆ. ಯಾರದ್ದೋ ಮನೆಯ ಯಾವುದೋ ಹುಡುಗ ಸತ್ತಿರೋದ್ರಿಂದ ಅದರ ಕಿಚ್ಚು ಅವ್ರಿಗೆ ಗೊತ್ತಾಗಲ್ಲ. ಅಂಧಾಭಿಮಾನದ ಹೊಳೆಯಲ್ಲಿ ತೇಲ್ತಾ ಇರ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಇವತ್ತು ನಿರ್ಣಾಯಕ ದಿನ. ಹೈಕೋರ್ಟ್ನಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತೆ. 10 ದಿನಗಳ ಕಾಲ ಒಂದು ತಾತ್ಕಾಲಿಕ ಬ್ರೇಕ್ ಸಿಕ್ಕಿತ್ತು, ಮತ್ತೆ ಟೆನ್ಷನ್ ಶುರುವಾಗಿದೆ. ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು. ಏನಾಗುತ್ತೆ ಹಾಗಾದ್ರೆ ಇವತ್ತು ಪ್ರಾಸಿಕ್ಯೂಷನ್ ನಿರ್ಧಾರ ಅನ್ನೋದರ ಬಗ್ಗೆ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ಟೆನ್ಷನ್ ಅಂತೂ ಇದ್ದೇ ಇದೆ.
ರಾಜಕೀಯವಾಗಿ ಇದರ ಎಫೆಕ್ಟ್ ಏನೇನಿರುತ್ತೆ ಅನ್ನೋದೇ ಮೊದಲ ಟೆನ್ಷನ್ ಆಗಿದೆ. ಕಾನೂನಾತ್ಮಕ ಹೋರಾಟ ಇವಾಗ ಈ ನ್ಯಾಯಾಲಯದಲ್ಲಿ ಫಾರಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟ ಖಂಡಿತ ಇದ್ದೇ ಇರುತ್ತೆ. ಅಥವಾ ಫಾರಾಗಿ ಬಂದ್ರೆ ಅದು ಸದ್ಯದ ಮಟ್ಟಿಗೆ ರಾಜಕೀಯವಾಗಿ ನಿಟ್ಟುಸಿರು ಬಿಡುವಂತಹ ಪರಿಸ್ಥಿತಿ. ಬರಲಿಲ್ಲ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಏನೇನಾಗುತ್ತೆ ಅನ್ನೋದೇ ಸದ್ಯದ ಟೆನ್ಷನ್ ಆಗುತ್ತೆ. ಇನ್ನು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಇವತ್ತು ಟೆನ್ಷನ್ ದಿನ. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಕೇಸ್ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೂ ಇವತ್ತು ನಿರ್ಣಾಯಕ ದಿನ. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಆದೇಶ ಹೊರಗೆ ಬೀಳುತ್ತೆ. ತನಿಖೆ ನಡೆಸೋದಕ್ಕೆ ಸಿಬಿಐಗೆ ನೀಡಿದ್ದ ಅನುಮತಿಯನ್ನ ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದಿತ್ತು. ನಿಮಗೆ ನೆನಪಿದ್ರೆ ರಾಜ್ಯ ಸರ್ಕಾರದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಯತ್ನಾಳ್ ಅರ್ಜಿ ಸಲ್ಲಿಸಿರ್ತಾರೆ. ಕಾನೂನು ಬಾಹಿರ ಅದು. ಕ್ಯಾಬಿನೆಟ್ ಆದೇಶ ರದ್ದತಿಗೆ ಯತ್ನಾಳ್ ಅರ್ಜಿ ಸಲ್ಲಿಸಿದ್ರು. ಡಿಕೆಶಿ ವಿರುದ್ಧ ತನಿಖೆಯನ್ನ ಲೋಕಾಯುಕ್ತಕ್ಕೆ ನೀಡಿ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿತ್ತು. ರಾಜ್ಯ ಸರ್ಕಾರದ ಆ ಆದೇಶ ಪ್ರಶ್ನಿಸಿ ಸಿಬಿಐ ಅರ್ಜಿ ಸಲ್ಲಿಸಿತ್ತು. ಎರಡೂ ಅರ್ಜಿಗಳನ್ನ ಕ್ಲಬ್ ಮಾಡಿ ವಿಚಾರಣೆ ನಡೆಸಿತ್ತು ನ್ಯಾಯಾಲಯ. ಪ್ರಶಾಂತ್, ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರ ಪಾಲಿಗೂ ಇವತ್ತು ನಿರ್ಣಾಯಕ ದಿನ. ಅವರ ಕರ್ನಾಟಕಕ್ಕೆ ಏನಾಗಿದೆ ಗೊತ್ತಿಲ್ಲ. ಕಳೆದ ಏಪ್ರಿಲ್ನಿಂದ ನಾವು ಬರೀ ಪೊಲೀಸರು, ಜೈಲು, ಬೇಲು, ಕೇಸ್ಗಳು, ಭ್ರಷ್ಟಾಚಾರ ಪ್ರಕರಣಗಳು, ಹಗರಣಗಳು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ. ನೋಡಿ, ಪ್ರಜ್ವಲ್ ಕೇಸ್ ಹೊರಗಡೆ ಬಂದ ದಿನ ಅಂದರೆ ಫಸ್ಟ್ ಫೇಸ್ ಆಫ್ ಎಲೆಕ್ಷನ್ ಮುಗಿದ ನಂತರ ಬರೀ ಇದೇ ಚರ್ಚೆ ಕರ್ನಾಟಕದಲ್ಲಿ ನಡೆದಿದೆ. ಇವತ್ತು ರಾಜ್ಯದ ರಾಜಕಾರಣದ ದೃಷ್ಟಿಯಿಂದ ಬಹಳ ಮಹತ್ವದ ದಿನ. ಸಿದ್ದರಾಮಯ್ಯನವರ ಒಂದು ರಾಜ್ಯಪಾಲರ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ಅವರು ಸ್ಯಾಂಕ್ಷನ್ ಕೊಟ್ಟ ನಂತರ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ದರು. ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆದಿರ್ತಕ್ಕಂಥ ವಿಚಾರಣೆಯನ್ನು ನಾವು ಈ ಪ್ರಕರಣವನ್ನು ನಿಷ್ಕರ್ಷೆ ಮಾಡುವವರೆಗೆ ಮುಂದೂಡಿ ಅಂತಕ್ಕಂಥದ್ದನ್ನು ಹೇಳಿತ್ತು. ಹಾಗಾಗಿ ಇವತ್ತು ಹೈಕೋರ್ಟ್ ವಿಚಾರಣೆಯನ್ನು ಮುಂದುವರಿಸುತ್ತಾ ತೀರ್ಮಾನ ಕೊಡುತ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವಾಗ ತೀರ್ಮಾನ ಕೊಡುತ್ತೆ, ಒಂದು ತೀರ್ಮಾನ ರಾಜ್ಯಪಾಲರ ಪ್ರೊಸೀಜರಲ್ ಲ್ಯಾಪ್ಸಸ್ಗಿದ್ದಾರೆ ಅಂತಕ್ಕಂಥದ್ದು ಏನಾದರೂ ಬಂದರೆ ಸಿದ್ದರಾಮಯ್ಯನವ್ರಿಗೊಂದು ದೊಡ್ಡ ನಿರಾಳತೆ. ಒಂದು ವೇಳೆ ಇಲ್ಲ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದು ಸರಿ ಅಂತ ಬಂದರೆ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಜೊತೆಗೆ ಕೆಳ ನ್ಯಾಯಾಲಯದ ವಿಚಾರಣೆ ಮುಂದುವರಿಯುತ್ತೆ. ಏನೇ ಆದರೂ ಕೂಡ ಇದು ಪ್ರಕರಣ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಏನೇ ಹೈಕೋರ್ಟ್ ಒಂದು ವೇಳೆ ವ್ಯತಿರಿಕ್ತ ತೀರ್ಮಾನ ಕೊಟ್ಟರೆ ಸಿದ್ದರಾಮಯ್ಯನವರಿಗೆ ಒಂದು ಹ್ಯೂಜ್ ಸೆಟ್ ಬ್ಯಾಕ್ ಆಗುತ್ತೆ. ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ರಾಜ್ಯಪಾಲರ ಆದೇಶ ಏನಿದೆ ಅದನ್ನು ಹೈಕೋರ್ಟ್ ಎತ್ತಿ ಹಿಡಿದ್ರೆ ಸಿದ್ದರಾಮಯ್ಯನವ್ರಿಗೊಂದು ಹ್ಯೂಜ್ ಸೆಟ್ ಬ್ಯಾಕ್. ಲೀಗಲಿ ಅಷ್ಟೇ ಅಲ್ಲ, ಪೊಲಿಟಿಕಲಿ ಕೂಡ. ಯಾಕಂದರೆ ದಿಲ್ಲಿಯ ನಾಯಕತ್ವದಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಪರಮೇಶ್ವರ್ ಅವರಿಗೆ ಯಾವಾಗ ನಾವು ಮುಖ್ಯಮಂತ್ರಿ ಆಗೋದು ಅಂತಕ್ಕಂಥ ಒಂದು ತುಮುಲ ತಳಮಳ ಶುರು ಆಗಿದೆ. ಮೇಲ್ನೋಟಕ್ಕೆ ಕಾಣುತ್ತದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಅದು ಶುರು ಆಗಿದೆ. ಹೀಗಿರುವಾಗ ಸಿದ್ದರಾಮಯ್ಯನವ್ರ ಮೇಲೆ ವ್ಯತಿರಿಕ್ತ ತೀರ್ಮಾನ ಬಂದ ಸಂದರ್ಭದಲ್ಲಿ ಇವತ್ತೇನು ನಾವು ಹೈಕಮಾಂಡ್ ನಾವು ಗಟ್ಟಿಯಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ, ಅದು ಬದಲಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇವೆ. ಅದರ ಪೊಲಿಟಿಕಲ್ ರಿಪರ್ಕೇಷನ್ಸ್ ಏನು ಒಂದು ಭಾಗ. ಇನ್ನೊಂದು ಭಾಗ ಭಾವನಾ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರಕರಣದಲ್ಲಿ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಏನೊಂದು ಸ್ಯಾಂಕ್ಷನ್ ಕೊಟ್ಟಿತ್ತು, ಕನ್ಸೆಂಟ್ ಕೊಟ್ಟಿತ್ತು. ಇಡಿಯ ಒಂದು ವಿಚಾರಣೆ ನಡೆದ ನಂತರ, ಇನ್ಕಮ್ ಟ್ಯಾಕ್ಸ್ನ ವಿಚಾರಣೆ ನಡೆದ ನಂತರ ಅಕ್ರಮ ಆಸ್ತಿ ಗಳಿಕೆಯ ಒಂದು ಪ್ರಕರಣದಕ್ಕೆ CBIನ ಒಂದು ಅನುಮತಿ ಏನು ಕೊಟ್ಟಿತ್ತು, ಆ ಅನುಮತಿಯನ್ನು ಪ್ರಶ್ನಿಸಿ ಕರ್ನಾಟಕದ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಾಯಿತು ಕಳೆದ ನವೆಂಬರ್ನಲ್ಲಿ. ಇಲ್ಲ, ಆ ರೀತಿಯ ಅನುಮತಿಯನ್ನು ನಾವು ಹಿಂತೆಗೆದುಕೊಳ್ತಾ ಇದ್ದೀವಿ ಅಂತ. ಡೋರ್ಜೆ ಪ್ರಕರಣದಲ್ಲಿ ಜನರಲ್ ಕನ್ಸೆಂಟನ್ನು ಕೊಡಲಾಗಿತ್ತು. ಡಿ.ಕೆ. ಶಿವಕುಮಾರ್ ಪ್ರಶ್ನಿಸ್ತಾ ಇರೋದೇನು, ನೀವು ಜನರಲ್ ಕನ್ಸೆಂಟ್ ಕೊಡಿ, ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಅಂದರೆ ಕನ್ಸೆಂಟ್ ಕೊಡುವಾಗ ನಿರ್ಧರಿಸಬೇಕಿಲ್ಲ, ಅದು ಲೋಕಾಯುಕ್ತಕ್ಕೆ ಕೊಡಬೇಕಿತ್ತು, CBIಗೆ ಯಾಕೆ ಕೊಟ್ರಿ ಅಂತಕ್ಕಂಥದ್ದನ್ನು ಡಿ.ಕೆ. ಶಿವಕುಮಾರ್ ಪ್ರಶ್ನಿಸ್ತಾ ಇದ್ದಾರೆ. ಹೀಗಾಗಿ CBI ಹೈಕೋರ್ಟ್ನ ಮೆಟ್ಲೇರಿತ್ತು, ನೀವು ಲೋಕಾಯುಕ್ತ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ, ನಾವು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದೀವಿ, ಲೋಕಾಯುಕ್ತ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ಕೊಡಿ, ಲೋಕಾಯುಕ್ತ ತನಿಖೆಗೆ ಅಂತಕ್ಕಂಥದ್ದು. ಹೈಕೋರ್ಟ್ ಅದನ್ನು ಹೇಗೆ ನೋಡುತ್ತೆ ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯ. ಒಂದು ವೇಳೆ ಇಲ್ಲ, ಇದು ಕೂಡ ಮ್ಯಾಟರ್ ಅಗೇನ್ ಇಟ್ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ಆದರೆ ಹೈಕೋರ್ಟ್ ಇದರ ಬಗ್ಗೆ ಏನು ಹೇಳುತ್ತೆ, ಲೋಕಾಯುಕ್ತ ತನಿಖೆಗೆ ಮೊನ್ನೆ ಅಷ್ಟೇ ಲೋಕಾಯುಕ್ತ ತನಿಖೆಗೆ ಹಾಜರಾಗಿ ಬಂದಿದ್ದರು ಡಿ.ಕೆ. ಶಿವಕುಮಾರ್. ಹೀಗಾಗಿ CBI ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ತಯಾರಾಗಿದೆ.
ಹೀಗಿರುವಾಗ ಆ ಪ್ರಕರಣದಲ್ಲಿ ಹೈಕೋರ್ಟ್ ಏನು ಹೇಳುತ್ತೆ, ಎರಡೂ ಪ್ರಕರಣ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಎರಡೂ ಪ್ರಕರಣಗಳಲ್ಲಿ ಹೈಕೋರ್ಟ್ನ ಒಂದು ಡಿವಿಷನಲ್ ಬೆಂಚ್ನಲ್ಲಿದೆ, ಒಂದು ಸಿಂಗಲ್ ಜಡ್ಜ್ ಬೆಂಚಲ್ಲಿದೆ. ಏನು ತೀರ್ಮಾನ ಕೊಡುತ್ತೆ ಅಂತಕ್ಕಂಥದ್ದು ಪೊಲಿಟಿಕಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. ಇವತ್ತು ಸಿಎಂ ಮತ್ತು ಡಿಸಿಎಂ ಇಬ್ಬರ ಪಾಲಿಗೂ ಕೂಡ ನಿರ್ಣಾಯಕ ದಿನ. ಇದರೊಂದಿಗೆ ಇವತ್ತಿನ ಚರ್ಚೆನ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.